As an actor's life is so much more than just the top glam that you see, and adu nanu kaltiddu much later. Anant Nag sir du entire narration ideyalla idu elrigu ishta. Nimma Pushpa. Thank God you said that. Yakandre ನನ್ನ ಮನಸ್ಸಲ್ಲೂ ಅದೇ ಇತ್ತು ನಿಮ್ಮ ಪುಷ್ಪ ಸೀನ್ ಬಗ್ಗೆ. ಮ್ಯಾನ್ ಗೋಧಿ ಬಣ್ಣ ಫ್ಯಾಮಿಲಿಗೋಸ್ಕರ ನಾವು ಸಿನಿಮಾ ಮಾಡ್ತಿದ್ದೀವಿ, ಫ್ಯಾಮಿಲಿ ನಿಮ್ಮ ವೈಫ್ಸನ್ನು ಕರ್ಕೊಂಡ್ ಬನ್ನಿ, ಆ ಒಂದು ನರೇಟಿವ್ ಸ್ವಲ್ಪ ಚೇಂಜ್ ಆಗಬೇಕು ಅನ್ನೋ. ಕ್ರೈಸ್ಟ್ ಕಾಲೇಜ್ ನನ್ನ ಕಾನ್ಸ್ಟೆಂಟ್ಲಿ ಎಂಕರೇಜ್ ಮಾಡ್ತು, ಕೇಳು ನೀನು ಆ ಪ್ರಶ್ನೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ನಾತಿ ಚರಾಮಿ ಅಂತ ಒಂದು ಸಿನಿಮಾ ಬಂತು, ನ್ಯಾಷನಲ್ ಅವಾರ್ಡ್ ಗೆದ್ದಂತಹ ಸಿನಿಮಾ. That whole masturbation scene that we do was a sudden idea. ನಿಮ್ಮ ಪ್ರಕಾರ ಕತೆಗಾರನಿಂದ ಕತೆನಾ, ಕತೆಯಿಂದ ಕತೆಗಾರ? Very fascinating, and thank you for asking me that question. ಬರೀ ಒಂದು ಅಮೆಜಾನ್ ಪ್ರೈಮ್ ಅಲ್ಲ ನೆಟ್ಫ್ಲಿಕ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು ಸಿನಿಮಾಗಳಲ್ಲಿ ಪಾತ್ರಗಳು ಎಷ್ಟು ಬೇರೆ ಬೇರೆ ಇದೆಯಲ್ಲ. ಆಕ್ಟರ್ ಆಗಿ ಯು ಫಾರ್ಗೆಟ್ ಯೋರ್ ರಿಯಾಲಿಟಿ ಅಂಡ್ ಯು ಟ್ರೈ ಟು ಮೇಕ್ ಸಂಬಡಿ ಎಲ್ಸಸ್ ರಿಯಾಲಿಟಿ ಯೋರ್ಸ್. ಅವನಿಗೆ ಪ್ರಶ್ನೆ ಮಾಡಿಕೊಂಡು ಆ ಭಾಗನ ಬರಿಬೇಕು ಅಂದಾಗ ಆಗ ಆ ಸ್ಕ್ರಿಪ್ಟಿನ ಸಾಂದ್ರತೆ, ಡೆನ್ಸಿಟಿ ಏನಿದೆ ಅವಾಗ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ರಕ್ಷಿತ್ do that. ಒಂದು ಕಾನ್ಸ್ಟೆಂಟ್ ಪ್ರಶ್ನೆ, ಎಸ್ಪೆಷಲಿ ಸಿನಿಮಾ ಲೈಕ್ ಉಳಿದವರು ಕಡೆ, ಒಂದು ಕಡೆ ರಿಚಿ ಅಮ್ಮ, ಇನ್ನೊಂದು ಕಡೆ ಡೈರೆಕ್ಟರ್. ಫೆಮಿನಿಸಮ್ ಅಂದ್ರೆ ನಿಮ್ಮ ಪ್ರಕಾರ ಏನು ಶ್ರುತಿ? ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನೊಂದಿಗೆ ನನ್ನ ನೆಚ್ಚಿನ ನಟಿ, ಬ್ಯೂಟಿಫುಲ್ ಮನಸ್ಸಿನ ಸುಂದರಿ ಶ್ರುತಿ ಹರಿಹರನ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ ಶ್ರುತಿ. ಥ್ಯಾಂಕ್ ಯು ಸೋ ಮಚ್ ವರ್ಷಾ. ನಿಮಗೂ ಗೊತ್ತು ದಟ್ ಯು ಆರ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪೀಪಲ್ ಅಂಡ್ ಸಿಂಗರ್ಸ್. ಗೊತ್ತು ತಾನೆ? ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಶ್ರುತಿ, ಸಾರಾಂಶ ಚಿತ್ರ ಇದೇ ಫೆಬ್ರವರಿ 15ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಜೊತೆ ಒಂದು ಸಣ್ಣ ಮಾತುಕತೆ ಅದಕ್ಕಿಂತ ಮುಂಚೆ, 2023 ನಿಮಗೆ ವೈಯಕ್ತಿಕವಾಗಿ ಪ್ರೊಫೆಷನಲಿ ಹೇಗಿತ್ತು? ಓಕೆ, 2023ರಲ್ಲಿ ಆ್ಯಕ್ಚುಲಿ ಕೆಲಸ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದೆ. ಪ್ಯಾಂಡಮಿಕ್ ಕೂಡ ಸ್ವಲ್ಪ ಲಿಫ್ಟ್ ಆಯಿತು ಆ್ಯಂಡ್ ನಮ್ಮೆಲ್ರಿಗೂ ಕೂಡ ಜಾಸ್ತಿ ಕೆಲಸ ಇತ್ತು, ಥ್ಯಾಂಕ್ಫುಲಿ. ಸೊ ಕೆಲಸದಲ್ಲಿ ಮುಳುಗಿ ಸೈಡಲ್ಲಿ ನನ್ನ ಮಗಳು ಕೂಡ ಶಿ ವಾಸ್ 3 years old at that time and it was easier to start working. ಅವಳ ಜೊತೆ ಮಾತಾಡಿದಾಗ ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಓಕೆ ಅಮ್ಮ ಹ್ಯಾವ್ ಫನ್ ಆ್ಯಂಡ್ ಕಮ್ ಬ್ಯಾಕ್ ಅನ್ನೋ ಒಂದು ಪರಿಸ್ಥಿತಿ ಬಂತು ನಮ್ಮ ರಿಲೇಷನ್ಶಿಪ್ಗೆ. ಬಿಕಾಸ್ ಅಲ್ಲಿ ತನಕ ಅಮ್ಮ 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 ಹೋಗ್ಬೇಡ ಅಂತ ಜೊತೆಗೇನೆ ಇದ್ದಿದ್ದು ಅವಳಿಗೂ ಅಭ್ಯಾಸ. ಸೊ ದ್ಯಾಟ್ ಚೇಂಜ್ಡ್ ಅ ಲಿಟಲ್ ಬಿಟ್. ಬಿಟ್ರೆ 2023 ನನ್ನ ಪರ್ಸನಲ್ ಲೈಫಲ್ಲಿ ಐ ಥಿಂಕ್ ದಿಸ್ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥದ್ದು ಒಂದು ವಿಷಯ ಏನು ಅಂದರೆ ನನ್ನ ಫಿಟ್ನೆಸ್ ಜರ್ನಿ. Postpartum, like all mothers, we all go through different phases, and nanige postpartum I had a huge issue with my body. Okay. And suddenly 2023 nalli I was like, I have to idu ನನ್ನ ಕಂಟ್ರೋಲ್ ತಗೊಂಬರ್ಬೇಕು, ಇದಿನ್ನೂ ಕೈ ಬಿಟ್ಟು ಹೋಗಬಾರ್ದು ಅಂತ. So I'm glad that 2023 I managed to get my body back in my control. Okay. ಸೊ 2023 ಸಾಕಷ್ಟು ಕೆಲಸ ಮಾಡಿದ್ರಿ, ಎಲ್ಲ ಆಯ್ತು, ಕೆಲಸ ಆಯ್ತು. ಸೊ 2020 ನಂತರ ಶ್ರುತಿ, ಪ್ಯಾಂಡಮಿಕ್ ಆದ್ಮೇಲೆ ದ ಫಾರ್ಮುಲಾ ಆಫ್ ಸಿನಿಮಾ ಮೇಕಿಂಗ್ ತುಂಬಾ ಬದಲಾಗಿದೆ. ಇವಾಗ ಬರ್ತಿರುವಂತಹ ಸಿನಿಮಾಗಳೇ ಬೇರೆ ತರ ಇದೆ. ಸೊ 2020 ಆದ್ಮೇಲೆ ಆಸ್ ಅನ್ ಆಡಿಯನ್ಸ್ ಆರ್ ಆಸ್ ಅನ್ ಆಕ್ಟರ್ ನಿಮ್ಗೆ ಸಿನಿಮಾಗಳು ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ಏನ್ ಥಾಟ್ಸ್ ಇದೆ? ಯಾವ ಥರದ ಸಿನಿಮಾಗಳು ಇಷ್ಟಪಡ್ತೀರಾ ನೀವು? ಯಾವ ಥರ ಚೇಂಜ್ ಆಗಿದೆ ಸಿನಿಮಾ ಅಂತ ಅನ್ಸುತ್ತೆ? ಬಿಕಾಸ್ ಆಫ್ ದಿಸ್ ಸಡನ್ ಬೂಮ್ ಆಫ್ OTT ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ದಿ ಇಂಟರ್ನೆಟ್, ಸಿನಿಮಾಗಳು ಅಲ್ಲಿಗೆ ಬರಕ್ಕೆ ಶುರು ಆಯಿತು, ಮನೆಯಲ್ಲಿ ನೋಡುವಂಥದ್ದು ಸಿಚುವೇಶನ್ಸ್ ಬಂತು. ಸೊ ಹಾಗಾಗಿ different narratives started being explored. Correct. And especially as a consumer, I started seeing a lot of female characters which was so interesting. ಬರವಣಿಗೆನಲ್ಲಿ ಮಾತ್ರ ಅಲ್ಲದೆ, even in the form of performance, they were more gutsy, more bold, more real. ನನಗೆ ಎಲ್ಲಾನು I started really enjoying across all languages. So as a consumer, as an audience, ನನಗೆ I see a huge change. ಕಲಾವಿದೆಯಾಗಿ ಕೂಡ ಐ ಸಿ ಅ ಹ್ಯೂಜ್ ಚೇಂಜ್. ದೋ ನನಗೆ ಈಗಲೂ ಅನ್ಸುತ್ತೆ, ನಾನು ಯೋಚನೆ ಮಾಡ್ತೀನಿ, ಹೌದು ದೇರ್ ಆರ್ ಲಾಟ್ ಆಫ್ ಪ್ಲೇಸಸ್ ದಟ್ ಐ ಹ್ಯಾವೆಂಟ್ ಎಕ್ಸ್ಪ್ಲೋರ್ಡ್. ಫಾರ್ ಎಕ್ಸಾಂಪಲ್ OTT ಪ್ಲಾಟ್ಫಾರ್ಮ್ಸ್, ಬರೀ ಒಂದು ಅಮೆಜಾನ್ ಪ್ರೈಮ್ ಅಲ್ಲ ನೆಟ್ಫ್ಲಿಕ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು ಸಿನಿಮಾಗಳಲ್ಲಿ ಪಾತ್ರಗಳು ಎಷ್ಟು ಬೇರೆ ಬೇರೆ ಇದೆಯಲ್ಲ, ಅದು ಯಾವುದು ನನಗೆ ಇನ್ನೂ ಮಾಡಕ್ಕೆ ಅವಕಾಶ ಬಂದಿಲ್ಲ. ಅಲ್ಲ, ನಾನು ಆಡಿಷನ್ ಕಾಲ್ಗೂ ಕೂಡ ನಾನು ಹೋಗಿಲ್ಲ. ಮೇ ಬಿ ಐ ಶುಡ್ ಡೂ ದ್ಯಾಟ್. ಸುಮ್ಮನೆ ಕೂತ್ಕೊಂಡು ಕಂಪ್ಲೇಂಟ್ ಮಾಡೋದು ಮಾತ್ರ ಅಲ್ಲ. ಕರೆಕ್ಟ್. So yes, there's a lot of change and it's good change. Okay, but ನೀವು ಇದೆಲ್ಲದೂ ಬರೋದಕ್ಕಿಂತ ಮುಂಚೆನೆ ಸಾಕಷ್ಟು ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಉರ್ವಿ ಆಗಿರ್ಬೋದು ಅಥವಾ ಬ್ಯೂಟಿಫುಲ್ ಮನಸ್ಸುಗಳು, ಇದೆಲ್ಲವನ್ನ ಮೀರಿ ನಾತಿ ಚರಾಮಿ ಅಂತ ಒಂದು ಸಿನಿಮಾ ಬಂತು, ನ್ಯಾಷನಲ್ ಅವಾರ್ಡ್ ಗೆದ್ದಂತಹ ಸಿನಿಮಾ.
ಒಂದು ಹೆಣ್ಣಿನ ಡಿಸೈರ್ಸ್ನ ಎಕ್ಸ್ಪ್ಲೋರ್ ಮಾಡುವಂಥ ತುಂಬ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್. ನೋಡೋಕೆ ಸಿಂಪಲ್ ಅನ್ಸಿದ್ರು ಇಟ್ ಹ್ಯಾಡ್ ಅ ಲಾಡ್ ಆಫ್ ಎಮೋಷನ್ಸ್, ತುಂಬ ಕಾಂಪ್ಲೆಕ್ಸಿಟೀಸ್ ಇದ್ದಂಥ ಕ್ಯಾರೆಕ್ಟರ್. ಅದಕ್ಕೆ ನಿಮ್ಮ ತಯಾರಿ ಹೇಗಿತ್ತು ಶ್ರುತಿ? ಅದರ ಒಂದಷ್ಟು ನೆನಪುಗಳನ್ನು ನೀವು ಹಂಚ್ಕೋಬೋದು ಅಂದರೆ? ರೈಟ್, ನನಗೆ ನಾತಿಚರಾಮಿ ಅಂದಿದ ತಕ್ಷಣ ಫಸ್ಟು ನನಗೆ ಸಂಚಾರಿ ವಿಜಯ್ ಅವರೇ ಜ್ಞಾಪಕ ಬರೋದು ಫಾರ್ ಸಮ್ ರೀಸನ್. ಸೊ ನಾಟ್ ಫಾರ್ ಸಮ್ ರೀಸನ್, ಯು ಆಲ್ ನೋ ವೈ, ಬಟ್ he is one of the most amazing actors ನಮ್ಮ ಇಂಡಸ್ಟ್ರಿಗೆ, our industries ever had. ಬಿಟ್ರೆ ತಯಾರಿ ವಿಷಯದಲ್ಲಿ ನಾತಿಚರಾಮಿ ತುಂಬ ವರ್ಕ್ಶಾಪ್ಸ್ ಡೈರೆಕ್ಟರ್ ಜೊತೆ, ನಾನು ಮನ್ಸೂರೆ ಸರ್ ಜೊತೆ ಪ್ರತಿದಿನ ರೈಟ್ ಫ್ರಮ್ ದ ಫಸ್ಟ್ ಟೈಮ್ ಅವ್ರು ನನ್ನ ಹತ್ರ ಬಂದ ಸ್ಕ್ರಿಪ್ಟ್ ತಗೊಂಡ್ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಇತ್ತು ಫ್ರಮ್ ವಾಟ್ ಯು ಸಿ ಆನ್ ಸ್ಕ್ರೀನ್. ಆ ಟೈಮಿಂದಾನೇ ನಾನು ಅವ್ರಿಗೆ ತುಂಬಾ ಪ್ರಶ್ನೆಗಳು ಕೇಳ್ತಿದ್ದೆ. ಎಷ್ಟು ಪ್ರಶ್ನೆಗಳು ಕೇಳ್ತಿದ್ದೆ ಅಂದ್ರೆ, ಸರ್ ಇದ್ಯಾಕೆ ಹಿಂಗೆ, ಅದ್ಯಾಕೆ ಹಿಂಗೆ. ಇನ್ಫ್ಯಾಕ್ಟ್ ಅವ್ರು ನನ್ಗೆ ಹೇಳಿದ್ರು ಕೂಡ, ನೀನು ಎಲ್ಲಾ ಪ್ರಶ್ನೆ ಈಗಲೇ ಕೇಳ್ಬಿಡು, ಸೆಟ್ಟಲ್ಲಿ ಯಾವುದು ಏನೂ ಕೇಳಬಾರ್ದು ಅಂತ. ಬಟ್ ಸೆಟ್ಟಲ್ಲೂ ಕೂಡ ಕೇಳಿರೋವಂಥದ್ದು ಪರಿಸ್ಥಿತಿಗಳಿದೆ. ಎಸ್ಪೆಷಲಿ ದಟ್ ಹೋಲ್ ಮಾಸ್ಟರ್ಬೇಷನ್ ಸೀನ್ ದಟ್ ವಿ ಡೂ ವಾಸ್ ಅ ಸಡನ್ ಐಡಿಯಾ. ಅಂಡ್ ಸಡನ್ಲಿ ಅಲ್ಲಿಗೆ ನೋಡಿದ ತಕ್ಷಣ ಐ ವಾಸ್ ಲೈಕ್, ಸರ್ ಯಾಕೆ ಹಿಂಗೆ ಮಾಡಬಾರ್ದು, ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಫಾರ್ ಮೀ ಟು ಎಕ್ಸ್ಪ್ಲೇನ್ ಟು ಸರ್ ಆಲ್ಸೋ about purchasing devices online to help in the process of masturbation for women, which is an important conversation. ಅದು ತುಂಬಾ ಜನ ಗಂಡಸರಿಗೆ ಗೊತ್ತಿರಲ್ಲ. ಅಂಡ್ ಅದು ನಾವು ಸೆಟ್ಟಲ್ಲಿ ಮಾತಾಡ್ತಿದ್ವಿ. ಅಂಡ್ ಸಡನ್ಲಿ ಸರ್ ಲೈಕ್, ಮಾಡೋಣಲ್ಲ. ಅಂಡ್ ಬರೀ ತುಂಬ ವೆರಿ ಕಂಟ್ರೋಲ್ಡ್ 4-5 ಜನ ಇದ್ರು, ಅಂಡ್ ನಾನು ಕೂಡ ಆಕ್ಟರು. It was a good process even for me as an actor to explore such things which are so intimate, so personal. Was very very daunting, but jotenali very liberating also. Correct. You know, eradu, and it was crazy ನನಗೆ. So yes, ನಾತಿಚರಾಮಿನಲ್ಲಿ ತುಂಬಾ ಪ್ರಿಪರೇಷನ್ ಬೇಕಿತ್ತು ಸ್ಪರ್ಶ. ಅಂಡ್ ಸರ್ ಒಂದಂತೂ ತುಂಬಾ ಶ್ಯೂರ್ ಆಗಿದ್ರು, ದಟ್ ಕಣ್ಣೇ ಮಾತಾಡ್ಬೇಕು ಸಿನಿಮಾದಲ್ಲಿ. ಅಂಡ್ ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡುವಂತ ಡ್ರಾಮ್ಯಾಟಿಕ್ ಸಿಚುವೇಶನ್ಸ್ ಏನೂ ಇಲ್ಲ, ಆದ್ರೂ ಇಂಟೆನ್ಸಿಟಿ ಇತ್ತು. ಕರೆಕ್ಟ್. ಸೊ ಟು ಫೈಂಡ್ ದಟ್ ಬ್ಯಾಲೆನ್ಸ್ ಅಗೇನ್ ವಾಸ್ ಆಲ್ ಮನ್ಸೂರೆ ಸರ್. ಸೊ ಆಲ್ kudos to him. Music really helped. Bindu our music really helped me to get into the zone as an actor. ರೀಸೆಂಟ್ಲಿ ಒಂದು ಆಕ್ಟಿಂಗ್ ವರ್ಕ್ಶಾಪ್ ಕೂಡ ನಾನು ತಗೊಂಡಿದ್ದೆ. ಅಲ್ಲೂ ಕೂಡ ನಾನು ಇದೇ ಹೇಳಿದ್ದು, ದಟ್ ನನಗೆ ಪರ್ಸನಲಿ ಆಕ್ಟರ್ ಆಗಿ ಮ್ಯೂಸಿಕ್ ಹೆಲ್ಪ್ಸ್ ಮೀ ಟು ಫೀಲ್, to emote, to get into that space. Correct. You know, because actor agi you forget your reality and you try to make somebody else's reality yours. ಹೌದು. In fact, ಸಾರಾಂಶ ಅನ್ನೋ ಚಿತ್ರ ಕೂಡ ಅದನ್ನೇ ಎಕ್ಸ್ಪ್ಲೋರ್ ಮಾಡೋದಲ್ಲ, ಇನ್ನೊಬ್ರು ರಿಯಾಲಿಟಿ ನನ್ನ ರಿಯಾಲಿಟಿ ಆಗಿದ್ರೆ ಅದು ಹೇಗಿರುತ್ತೆ ಅಂತ. ಸೊ ಐ ಥಿಂಕ್ ಆಸ್ ಅನ್ ಆಕ್ಟರ್ ದಟ್ ಇಸ್ ಪ್ರಿಟಿ ಮಚ್ ದ ಪ್ರಾಸೆಸ್, ಅಂಡ್ ಮ್ಯೂಸಿಕ್ ಹೆಲ್ಪ್ಸ್ ಮೀ. ಸೊ ನಾತಿಚರಾಮಿನಲ್ಲಿ always I would be listening to music to help me get into the zone. That is your process. It's my process. ನಿಮ್ದು ಕೂಡ ಸಾಂಗ್ ಕೇಳಿದೀನಿ, ಕತೆ ಒಂದು ಶುರುವಾಗಿದೆ, ತುಂಬಾ ಸತಿ ನಾನು ಪ್ಲೇ ಮಾಡ್ತೀನಿ when I have to be like okay calm. ಸೊ ಕಥೆಯಿಂದ ಶುರುವಾಗಿದೆ ಬಗ್ಗೆ ಮಾತಾಡಿದ್ರಿಂದ ಅಂತಲ್ಲ, ಈ ಕ್ವಶನ್ ಆಲ್ರೆಡಿ ಇತ್ತು, ಇಟ್ ಲೆಟ್ ಟು ಇಟ್. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಬಗ್ಗೆ ಮಾತಾಡೋದಾದ್ರೆ, ಆ ಇಡೀ ಚಿತ್ರದಲ್ಲಿ ಸಾಕಷ್ಟು ಫೇವ್ರೆಟ್ ಸೀನ್ಸ್ ಇದೆ ನನಗೆ. ನಿಮ್ಮ ಫೇವ್ರೆಟ್ ಸೀನ್ ಯಾವುದು? ಅದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಸಾಧ್ಯ ಆದ್ರೆ ನಮಗೆ ನಿಮ್ಮ ಫೇವ್ರೆಟ್ ಸೀನ್ ಯಾವ್ದಾದ್ರು ಇದ್ರೆ ಗೋಧಿ ಬಣ್ಣದಲ್ಲಿ ಟು ಪಾಯಿಂಟ್ ಔಟ್, ನೀವೇ ಮಾಡಿರೋಂಥದ್ದು. ಓಕೆ, ಅನಂತ್ನಾಗ್ ಸರ್ದು ಎಂಟೈರ್ ನರೇಷನ್ ಇದೆಯಲ್ಲ, ಇದು ಎಲ್ರಿಗೂ ಇಷ್ಟ. ನಿಮ್ಮ ಪುಷ್ಪ, ಥ್ಯಾಂಕ್ ಗಾಡ್ ಯು ಸೆಡ್ ದಟ್, ಯಾಕಂದ್ರೆ ನನ್ನ ಮನಸ್ಸಲ್ಲೂ ಅದೇ ಇತ್ತು ನಿಮ್ಮ ಪುಷ್ಪ ಸೀನ್ ಬಗ್ಗೆ. ಹೌದು. ಅಂಡ್ ನನಗೆ ಆ ಸೀನ್ನ ಶೂಟ್ ಮಾಡಬೇಕಾದ್ರೆ ನಾವು ಅದನ್ನ ಬೇರೆ ಬೇರೆ ಜಾಗಗಳಲ್ಲಿ ಶೂಟ್ ಮಾಡಿದ್ವಿ ಅಲ್ಲ, ಬಿಕಾಸ್ ಆ ಒಂದು ಕಥೆ ಬರೀ ನಾನ್ ಹೇಳ್ಕೊಂಡು ಹೋಗಲ್ಲ, ರಕ್ಷಿತ್ ಅವ್ರ ಪ್ರಶ್ನೆ ಮಾತ್ರ ಕೇಳಲ್ಲ, ಅನಂತ್ನಾಗ್ ಸರ್ ನರೇಷನ್ ಮಾತ್ರ ಅಲ್ಲ, ಎಲ್ಲ ಬೇರೆ ಬೇರೆ ಲೊಕೇಶನ್ ಅಲ್ಲಿ. ಅಂಡ್ ಇದು ಒಂದು ವಿಷನ್ ಆಗಿ ಇಟ್ ವಾಸ್ ಓನ್ಲಿ ಇನ್ ಹೇಮಂತ್ಸ್ ಹೆಡ್. ಅಂಡ್ ನಾವು ಹಾಸ್ಪಿಟಲ್ ಅಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಇದು ಫೈನಲ್ ಶಾಟ್, ದಟ್ ಟ್ರ್ಯಾಕ್ ಇನ್ ಶಾಟ್. ಅನಂತ್ ಸರ್ದು ಪ್ರಾಸೆಸ್ ನೋಡಕ್ ನನ್ಗೊಂದು ಅವಕಾಶ ಸಿಕ್ತು. ಇವತ್ತು ಕೂಡ ಅನಂತ್ನಾಗ್ ಸರ್ ಎಷ್ಟು ಸಲ ರಿಹರ್ಸಲ್ ಮಾಡಿದ್ರೆ ಸ್ಪರ್ಶ, ಇಟ್ ಈಸ್ ಅಮೇಝಿಂಗ್. ಆ ಡೈಲಾಗ್ಗಳು ಅವ್ರಿಗೆ ಬಹುಶಃ ಇಟ್ ಮೈ ಟೇಕ್ ಹಿಮ್ ವಾಟ್ ಏನೂ ಇಲ್ಲ, 10 ಸೆಕೆಂಡ್ 20 ಸೆಕೆಂಡ್ ಬೈ ಹಾರ್ಟ್ ಮಾಡೋಕ್ಕೆ ರಿಹರ್ಸ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ರೀತಿನಲ್ಲಿ ಹೇಳ್ತಾ ಇರ್ತಾರೆ, ಬಿಟ್ಟು ಹೋಗೋದೇ ಇಲ್ಲ ಕ್ಯಾರೆಕ್ಟರ್ನ. ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್ ಟು ಸಿ ಹಿಮ್ ದೇರ್. ಕರೆಕ್ಟ್. ಯುನೋ, ಇಷ್ಟು ಸೀನಿಯರ್ ಆಕ್ಟರ್ ಈಗಲೂ ಕೂಡ ಅಷ್ಟು ಡಿಸಿಪ್ಲಿನ್ ಮತ್ತೆ ಕಮಿಟ್ಮೆಂಟ್ ಟುವರ್ಡ್ಸ್ his job, his art
ವಾಸ್ ಅಮೇಸಿಂಗ್ ಟು ಸಿ. ಸೊ ನೀವು ಬಿಡಿಸಿ ಹೇಳಿ ಅಂದ್ರಿ. ಹೌದು, ಬಿಡಿಸಿ ಹೇಳಕ್ಕೆ ಅಷ್ಟು ನನಗೆ ಐ ಥಿಂಕಿಂಗ್ ಇನ್ ವಾಟ್ ಮ್ಯಾನರ್ ಟು ಬ್ರೇಕ್ ಇಟ್ ಡೌನ್. ಯಾಕಂದ್ರೆ ಆ ಇಡೀ ಒಂದು ಸೀನ್ ಅಲ್ಲಿ ಅನಂತ್ ಸರ್ ಆಕ್ಟಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಆ ದೊಡ್ಡ ಮೊನೋಲಾಗ್ ಬೇರೆ ಬರುತ್ತೆ, ಅದನ್ನು ಹೇಳ್ತಿರ್ತಾರೆ. ಬಟ್ ಆ ಇಡೀ ಒಂದು ಸೀನ್ ಅಲ್ಲಿ ಸಹನಾ ಅವ್ರಿಗೆ ಪ್ರಾಂಪ್ಟ್ ಮಾಡ್ತಾ ಇರ್ತಾಳೆ, ಅವಾಗ ಹೀಗೀಗಾಯ್ತು ಅಂತ. ಅಲ್ಲಿ ನಿಮ್ಮ ಆಕ್ಟಿಂಗ್ ತುಂಬಾ ಅದ್ಭುತವಾಗಿದೆ. ಅಂತಂದ್ರೆ ಒಂದು ಅರ್ನೆಸ್ಟ್ ಆಗಿ ಹೆಲ್ಪ್ ಮಾಡ್ತಿರೋ ತರದ್ದು ಆಗಿರ್ಬೋದು, ಅಥವಾ ಒಬ್ಬ ಡಿಮೆನ್ಷಿಯಾ ಇರುವಂತ ಇದು ವೃದ್ಧನ್ಗೆ. ಸೊ ದಟ್ ಪರ್ಟಿಕ್ಯುಲರ್ ಸೀನ್ ನಾನು ಅನ್ಕೊಂಡಿದ್ದು ಅದನ್ನೇ ಡಿಸ್ಕಸ್ ಮಾಡೋಣ ಅಂತ. ನಿಮ್ಗೆ ಮಾಡ್ಬೇಕಾದ್ರೆ ಅದು ಹೆಂಗೆ ಅನಂತ್ ಸರ್ ಆಕ್ಟಿಂಗ್ ಇದ್ದಿದ್ರಿಂದ ಅದು ನಿಮ್ಗೆ ಈಸಿಯಾಗಿ ಪೂರಕವಾಗಿ ಹಂಗ್ ಮಾಡಕ್ಕಾಯ್ತಾ ಹೇಗೆ ಅಂತ? ಆಕ್ಚುಲಿ ಅಷ್ಟೇ ಇತ್ತು. ಇಟ್ ವಾಸ್ ಜಸ್ಟ್ ಅನ್ ಆಕ್ಷನ್ ರಿಯಾಕ್ಷನ್ ಥಿಂಗ್. ಅವ್ರು ಹೇಳ್ತಿದ್ರು, ಅವ್ರು ಸ್ಟಾಪ್ ಮಾಡ್ತಿದ್ರು, ಆಮೇಲೆ ನಾನು ಅಲ್ಲೇ ಪಿಕ್ ಮಾಡ್ತಿದ್ದೆ. ಸೊ ಆ ಒಂದು ಡೈನಾಮಿಕ್ ಅವ್ರು ಎಲ್ಲಿ ಮರ್ತು ಹೋಗ್ತಾರೋ, ಬಿಕಾಸ್ ನಮಗ್ ಆ ಕಥೆ ಗೊತ್ತು. ಅಲ್ಲೇ ಸೈಕಲ್ ಅಲ್ಲಿ ಬರ್ತಿದ್ರು ಅಂತ ಹೇಳೋದು ಬಹಳ ಈಸಿ ಆಗಿತ್ತು. ಮತ್ತೆ ಅವರಿಂದ ತಗೊಂಡ್ರು. ವಾಟ್ ಆಲ್ಸೋ ಹೆಲ್ಪ್ಡ್ ದಟ್ ಪ್ರಾಸೆಸ್ ವಾಸ್, ನಾವು ಶೂಟ್ ಮಾಡಿದ್ದ ಹಾಸ್ಪಿಟಲ್ ಅಲ್ಲೇ ಡಾಕ್ಟರ್ಸ್ಗಳು ತುಂಬಾ ಇದ್ರು. ಸೊ ಹೇಮಂತ್ ಫಸ್ಟ್ ಡೇ ಬಂದಿದ ತಕ್ಷಣ ಅವ್ರನ್ನ ಮೇನ್ ಡಾಕ್ಟರ್ ಹತ್ರ ಇಂಟ್ರೊಡ್ಯೂಸ್ ಮಾಡಿ, ಐ ಹ್ಯಾಡ್ ಅ ಕಾನ್ವರ್ಸೇಷನ್ ವಿತ್ ದಟ್ ಡಾಕ್ಟರ್. ಅಂಡ್ ಅವ್ರು ಹೇಳ್ತಿದ್ರು ಹೌ ಟು ಡೀಲ್ ವಿತ್ ಪೇಷಂಟ್ಸ್ ವಿತ್ ಆಲ್ಝೈಮರ್ಸ್ ಅಂಡ್ ಡಿಮೆನ್ಷಿಯಾ ಅಂಡ್ ಮೆಮರಿ ರಿಲೇಟೆಡ್ ಇಶ್ಯೂಸ್. The first and foremost thing ನನಗೆ ಇವತ್ತು ಜ್ಞಾಪಕ ಇದೆ, what she said was love. ಪ್ರೀತಿ ಬಿಟ್ಟು there is no other way to deal with them. ಇನ್ಫ್ಯಾಕ್ಟ್ ಅವ್ರು ಮರ್ತೋಗ್ಬಿಡ್ತಾರೆ, ವಾಶ್ರೂಮ್ ಹೋಗೋದು ಕೂಡ ಮರ್ತೋಗ್ಬಿಡ್ತಾರೆ. ಸೊ ಅಂಥ ಸಿಚುವೇಶನ್ಸ್ ಅಲ್ಲಿ ಅವ್ರನ್ನ ಒಂದು ಮಗು ಥರ ನೋಡ್ಕೊಳಕ್ಕೆ ಅಷ್ಟು ದೊಡ್ಡ ಮನ್ಸು ಬೇಕು, ಯುನೋ, ಫಾರ್ ದ ಡಾಕ್ಟರ್ಸ್. ಅಂಡ್ it was a very humbling experience, you know, to shoot in that space. Man, Godhimanna was a good experience. Yeah. ಮೂಲತಃ ನೀವು ಆಕ್ಚುಲಿ ಓದಿದ್ದು BBM ಫ್ರಮ್ ಕ್ರೈಸ್ಟ್ ಯೂನಿವರ್ಸಿಟಿ. ಕ್ರೈಸ್ಟ್ ಯೂನಿವರ್ಸಿಟಿ ನಿಮ್ಮ ಇಡೀ ಕರಿಯರ್ಗೆ ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತು ಅಂತ ನಿಮ್ಗೆ ಅನ್ಸುತ್ತೆ? ವಾವ್, ಈ ಪ್ರಶ್ನೆ ಯಾರು ಕೇಳಿಲ್ವಲ್ಲ ಸ್ಪರ್ಶ. ಸೊ ಕ್ರೈಸ್ಟ್ ಕಾಲೇಜಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ರೂಲ್ಸ್ಗಳಿತ್ತು. ಇಟ್ ವಾಸ್ ಅ ವೆರಿ ಸ್ಟ್ರಿಕ್ಟ್ ಕಾಲೇಜ್. ಅಟೆಂಡೆನ್ಸ್ ಕೂಡ ತುಂಬಾನೇ ಲೈಕ್ 99%, 97%, ಸ್ವಲ್ಪ 97ಕಿಂತ ಕಮ್ಮಿ ಆದ್ರೆ ಕೌನ್ಸಿಲರ್ ಕಾಲ್ ಮಾಡ್ತಾರೆ, ರೈಟ್? ಸೊ 97% ಅಂತೂ ಅಟೆಂಡೆನ್ಸ್ ಬೇಕೇಬೇಕು. ಅದ್ರದ್ದೆಲ್ಲ ಮಧ್ಯ ನಾವು ಎಷ್ಟು ಎಂಜಾಯ್ ಮಾಡ್ತಿದ್ವಿ ಗೊತ್ತಾ? ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಹರ್ಡ್ ಮೆನಿ ಕ್ರೈಸ್ಟೈಸ್ ಸೇಯಿಂಗ್, ಎಸ್ಪೆಷಲಿ ದೋಸ್ ಯಾರ್ಯಾರಿಗೂ ಕ್ರೈಸ್ಟ್ ಕಾಲೇಜ್ ಮೇಲೆ ಅಷ್ಟು ಪ್ರೀತಿ ಇದೆಯೋ ಅವರೆಲ್ಲರೂ ಹೇಳೋ ಒಂದು ಮಾತು, ದಟ್ ಎಷ್ಟೇ ರೂಲ್ಸ್ ಇರಲಿ, ದುಪ್ಪಟ್ಟ ಹಾಕೋಬೇಕು, ಸಲ್ವಾರ್ ಕಮೀಸ್ ಹಾಕೋಬೇಕು, ಏನೇ ಇದ್ರು ವಿ ಸ್ಟಿಲ್ ಹ್ಯಾಡ್ ಅ ಲಾಟ್ ಆಫ್ ಫನ್. ಸೊ ಈ ರೂಲ್ಸ್ಗಳ ಜೊತೆ when you try to attain freedom and be happy ಅಲ್ಲ, that is a different kind of happiness. ಸೊ ಆ ಒಂದು ಕಾಲೇಜ್ ಲೈಫ್ನ ನಾನು ಐ ಎಂಜಾಯ್ಡ್ ಇಟ್ ಇನ್ ದ ಮೋಸ್ಟ್ ನೈಸೆಸ್ಟ್ ಮ್ಯಾನರ್ ಅಂತೀನಿ. ತುಂಬ ಜಾಸ್ತಿ ಕಾಲೇಜ್ಗಳಲ್ಲಿ ಪುರ್ಕಿಗಳು, ಏನೋ ಪುರ್ಕಿ ಬಾಯ್ಸು ಅಂಥದ್ದೆಲ್ಲ ನಾನು ಕೇಳ್ಪಟ್ಟಿದ್ದೀನಿ. ಐ ಥಿಂಕ್ ಇನ್ ಕ್ರೈಸ್ಟ್ ಕಾಲೇಜ್ ಕಂಪ್ಯಾರಿಟಿವ್ಲಿ ಅದಿಲ್ಲ, ಬಿಕಾಸ್ ಆಫ್ ದಿ ಹೈ ಸ್ಟ್ಯಾಂಡರ್ಡ್ಸ್ ದಟ್ ದೇ ಸೆಟ್ ವೈಲ್ ಚೂಸಿಂಗ್ ದೇರ್ ಸ್ಟೂಡೆಂಟ್ಸ್. ಓಕೆ, ಸೊ ಅದು ಕೂಡ ನನಗೆ ಇನ್ ಕ್ರೈಸ್ಟ್ ಐ ಫೆಲ್ಟ್ ಇಂಟೆಲೆಕ್ಚುಲಿ ಐ ವಾಸ್ ವೆರಿ ವೆರಿ ಸ್ಟಿಮ್ಯುಲೇಟೆಡ್. ನನಗೆ ನಾನು ಇವತ್ತು ಕೇಳೋವಂಥದ್ದು ಪೊಲಿಟಿಕಲ್ ಪ್ರಶ್ನೆಗಳಾಗಿರಲಿ, ಅಲ್ಲ ಸೊಸೈಟಿ ವಿಷಯಗಳಲ್ಲಿ ಪ್ರಶ್ನೆಗಳಾಗಿರಲಿ, ಕ್ರೈಸ್ಟ್ ಕಾಲೇಜ್ ನನ್ನ ಕಾನ್ಸ್ಟೆಂಟ್ಲಿ ಎಂಕರೇಜ್ ಮಾಡ್ತು, ಕೇಳು ನೀನು ಆ ಪ್ರಶ್ನೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಮತ್ತೆ ಕಲಾವಿದೆಯಾಗಿ ಕೂಡ ಕಾಲೇಜ್ ನನ್ನ ತುಂಬಾ ಪ್ರೋತ್ಸಾಹ ಮಾಡಿದೆ. ಕಲ್ಚರಲಿ, ಡಾನ್ಸ್ ಟೀಮ್ ಅಲ್ಲಿ ನಾನು ಯಾವಾಗಲೂ ಕಲ್ಚರಲ್ ಡಾನ್ಸ್ ಟೀಮ್ ಅಲ್ಲಿ ಇದ್ದೆ. ಥಿಯೇಟರ್ ವೈಸ್ ನಾನು ಥಿಯೇಟರ್ ಗ್ರೂಪ್ ಅಲ್ಲಿ ಇದ್ದೆ. ಸೊ ಸ್ಟಡೀಸ್ ಜೊತೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನ ಮ್ಯಾನೇಜ್ ಮಾಡುವಂಥದ್ದು ಒಂದು ಪ್ರಾಸೆಸ್ ಇದೆಯಲ್ಲ, ಅಂಡ್ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಪರ್ಸನ್ ಟು ಬಿ ಏಬಲ್ ಟು ಡೂ ದಟ್. ಕ್ರೈಸ್ಟ್ ಅಲೌಡ್ ಮೀ. ಐ ಥಿಂಕ್ ಅಷ್ಟು ಪುಷ್ ಮಾಡಿದ್ದಕ್ಕೇನೆ ಎಲ್ಲವನ್ನೂ ಮ್ಯಾನೇಜ್ ಮಾಡುವಂತ ಶಕ್ತಿ ಕೂಡ ನಮಗೆ, ಐ ಥಿಂಕ್ ಸೊ. ಬಟ್ ಅದು ನನ್ನ ಸ್ಕೂಲು ಕೂಡ. ಸೊ ಆ ರೀತಿಯಲ್ಲಿ ನಾನು ಬಹಳ ಲಕ್ಕಿ. ನನ್ನ ಎಜುಕೇಶನಲ್ ಸಿಸ್ಟಮ್, ಐ ಥಿಂಕ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ರಿಯಲಿ ಶೇಪ್ ಮೀ ಇವತ್ತಿಗೆ ಟು ಹೂ ಐ ಆಮ್. ಓಕೆ, ಬಟ್ BBM ಇಂದ ಆಕ್ಟಿಂಗ್ ಈಗ ಹೇಗೆ ಜಂಪ್ ಆದ್ರಿ ಶ್ರುತಿ? ಸೊ BBM ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಆಕ್ಟಿಂಗ್ ಡಾನ್ಸಿಂಗ್ ಇತ್ತು. ಅದು ನನಗೆ ಸ್ಕೂಲ್ ಟೈಮ್ಸ್ ಇಂದಾನೇ ಇತ್ತು. ಅಂಡ್ ಸಮ್ಹೌ ನನಗೆ ಈ ಡಾನ್ಸ್ ಅಲ್ಲ, ಸ್ಟೇಜ್ ಮೇಲೆ ನನಗೆ ಖುಷಿ ಸಿಗೋದು ಯಾವುದು ಕೊಟ್ಟಿಲ್ಲ.
ಯುನೋ ರಿಸಲ್ಟ್ಸ್ ಬಂದಾಗ 100 on 100 ಸಿಕ್ಕರು ಕೂಡ ಒಂದು ಪರ್ಫಾರ್ಮೆನ್ಸ್ ಮಾಡಿ ಆ ಚಪ್ಪಾಳೆ ಸೌಂಡ್ ಇದೆಯಲ್ಲ ಅದು ಕೇಳೋಷ್ಟು ಖುಷಿ ನನ್ಗೆ ಬೇರೆ ಯಾವುದು ಕೊಟ್ಟಿಲ್ಲ. ಹಾಗಾಗಿ ಐ ಕೆಪ್ ಡಾನ್ಸಿಂಗ್. ಆ್ಯಂಡ್ ಕಾಲೇಜ್ ನಂತರ ಕೂಡ ನಾನು ಲಿಟ್ರಲಿ ಒಂದು ಇಂಟರ್ವ್ಯೂನ ಬಂಕ್ ಮಾಡಿಕೊಂಡು ಒಂದು ಪ್ರೊಫೆಷನಲ್ ಡಾನ್ಸ್ ಶೋನ ಮಾಡಕ್ ಹೋಗಿದ್ದೆ. ಸೊ ಅಷ್ಟು ಹುಚ್ಚು ನನಗೆ ಡಾನ್ಸ್ ಅಂದ್ರೆ. ಸೊ ಪ್ರೊಫೆಷನಲಿ ಡಾನ್ಸ್ ಮಾಡ್ತಿದ್ದೆ. ಒಂದು ಸೆಟ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗೋ ಕೆಲಸ ಮಾಡಕ್ ಶುರು ಮಾಡಿದೆ. ಯಾವುದೋ ಒಂದು ಸೆಟ್ ಅಲ್ಲಿ ಸುಮ್ಮನೆ ಯಾರೊಬ್ರು ಕೇಳಿದ್ರು ಆ ಹುಡುಗಿ ಆಕ್ಟ್ ಮಾಡ್ತಾಳ ಅಂತ. ಅದು ಬಂದು ನನ್ನ ಕೊರಿಯೋಗ್ರಫರ್ ಇಮ್ರಾನ್ ಸರ್ದಾರಿ ಅವ್ರು ಬಂದು ನನಗೆ ಕೇಳಿದ್ರು. ಸೊ ಅವತ್ತಿಂದ ಒಂದು ಚಿಕ್ಕ ಹುಳ, ಓಹೋ ಆಕ್ಟಿಂಗು ಮಾಡಬಹುದಾ ಅಂತ. ಅಂಡ್ ಪ್ಲಸ್ ಅದೇ ಸೇಮ್ ಸೆಟ್ ಅಲ್ಲಿ ನಾನು ರಾಗಿಣಿ ದ್ವಿವೇದಿನ ಹಿಂಗೆ ಹೋಗೋದು ನೋಡಿದೆ. ವಾವ್, ಸ್ಟಾರ್ ಅಂದ್ರೆ ಇಷ್ಟೊಂದೆಲ್ಲ ಆಗಿರ್ಬಹುದಾ ಅಂತ. ಬಟ್ ದಟ್ ಐ ಥಿಂಕ್ ಓನ್ಲಿ ರಾಗಿಣಿ ಕ್ಯಾನ್ ಡೂ ದ್ಯಾಟ್. ನಾವೆಲ್ಲ ಡೆಫಿನೆಟ್ಲಿ ನಾಟ್. ಬಟ್ that was also a motivation, ಒಂಥರ ಕ್ಯೂರಿಯಾಸಿಟಿ, ಹೇಗಿರುತ್ತೆ ಆ ಜೀವನ ಅನ್ನೋದು. ಬಟ್ ಅದು ಮಾತ್ರ ಅಲ್ಲ. As an actor's life is so much more than just the top glam that you see, and ಅದು ನಾನು ಕಲ್ತಿದ್ದು much later. ಓಕೆ, ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು ಶ್ರುತಿ. ಡಾನ್ಸ್ ಅನ್ನೋದು ನಿಮ್ಮ ಜೀವನದ ತುಂಬಾ ಅತಿ ಮುಖ್ಯವಾದ ಭಾಗ ಅಂತ ನೀವೇ ಎಲ್ಲ ಕಡೆ ಹೇಳ್ಕೊಂಡಿದ್ದೀರಾ. ಯು ಆಲ್ಸೋ ಸ್ಟಾರ್ಟೆಡ್ ಡೂಯಿಂಗ್ ಬ್ಯಾಕ್ಗ್ರೌಂಡ್ ಡಾನ್ಸಸ್ ಇನ್ ದ ಮೂವೀಸ್. ಸೊ ಡಾನ್ಸ್ ನಿಮ್ಮನ್ನ ಆಸ್ ಅನ್ ಆಕ್ಟರ್ ಹೇಗೆ ಶೇಪ್ ಮಾಡಿದೆ? ಭರತನಾಟ್ಯಂ ಅಲ್ಲಿ ನಾವು ನವರಸಗಳನ್ನ ಕಲಿತೀವಿ. ಅಂಡ್ ಅದು ಒಂದು ಬಹಳ ಮುಖ್ಯವಾದ ಒಂದು ಭಾಗ. ಟೀಚರ್ಸ್ ಇನ್ಫ್ಯಾಕ್ಟ್ ಒಳ್ಳೆ ಟೀಚರ್ಸ್ ಅದ್ರ ಮೇಲೆ ತುಂಬಾ ದೇ ಗಿವ್ ಅ ಲಾಟ್ ಆಫ್ ಎಂಫಸಿಸ್ ಆನ್ ದ ನವರಸಾಸ್. ಸೊ ಬೇಸಿಕ್ ಈ ನವರಸಾಸ್ನ ನಾವು ನಮ್ ಒಳಗೆ ಅಂದ್ರೆ ಬರೀ ಭಾವನೆಯಾಗಿ ನಾವು ಆಚೆ ಲೈಕ್ ನಾಟ್ ಜಸ್ಟ್ ಎಕ್ಸ್ಪ್ರೆಸ್ ಇಟ್ ಆಸ್ ಅ ಭಾವ, ಬಟ್ ಆಲ್ಸೋ ಇಂಬೈಬ್ ಇಟ್ ಆಸ್ ಅನ್ ಇಮೋಷನ್. It is, I think, the basic of acting alva. So hagagi it was easy for me, and it was easy as an actor because already express ಮಾಡಕ್ಕೆ easy ಇತ್ತು. ಬಟ್ ಚಾಲೆಂಜ್ ಯಾವ್ದಿತ್ತು ಅಂದ್ರೆ, ಎಸ್ಪೆಷಲಿ ಪವನ್ ಕುಮಾರ್ ಅವರು ತುಂಬಾ ಸತಿ ನನಗೆ ಹೇಳಿರೋ ವಿಷಯ, ಕಂಟ್ರೋಲ್ ಮಾಡೋದು. ಬಿಕಾಸ್ ಆಸ್ ಅ ಡಾನ್ಸರ್ ಯು ಆರ್ ಆಲ್ವೇಸ್ ಓವರ್ಲಿ ಪರ್ಫಾರ್ಮಿಂಗ್. ಆಸ್ ಅ ಥಿಯೇಟರ್ ಪರ್ಸನ್ ಯು ಆರ್ ಟ್ರೈಂಗ್, ನಾವು ಸ್ಟೇಜ್ ಮೇಲೆ ಮಾಡುವಂಥದ್ದು ಎಕ್ಸ್ಪ್ರೆಷನ್ ಅಲ್ಲಿ ಕೊನೆಗೆ ಅವ್ರಿಗೆ ಕಾಣ್ಕೋಬೇಕು, ಕೇಳಿಸ್ಕೋಬೇಕು ಅಂತ ನಾವು ಟ್ರೈನ್ ಆಗಿರ್ತೀವಿ. ಬಟ್ ಕ್ಯಾಮ್ರಾ ಇಲ್ಲಿ ಹತ್ರ ಇದೆಯಲ್ಲ, ಕ್ಯಾಮ್ರಾ ಮತ್ತೆ ಒಂದು ಆಕ್ಟರ್ ಸಂಬಂಧ ಇಸ್ ಮಚ್ ಮೋರ್ ಇಂಟಿಮೇಟ್. ಸೊ ಆ ಇಂಟಿಮೇಟ್ ರಿಲೇಶನ್ಶಿಪ್ ನ ರೆಸ್ಪೆಕ್ಟ್ ಮಾಡ್ಕೊಂಡು ಒಂದು ಚೂರು ಕಮ್ಮಿ ಮಾಡೋದು, ಸಟಲ್ ಆಗಿ ಮಾಡೋದು ನಾನು ತುಂಬಾ ವರ್ಷಗಳ ನಂತರ ಕಲ್ತಿದ್ದು. ಅಂಡ್ ದಟ್ ಅದನ್ನ ನೋಟಿಸ್ ಮಾಡಿ ಫೀಡ್ಬ್ಯಾಕ್ ಆಗಿ ನಾನು ಕೊಟ್ಟಿದ್ದು ಪವನ್ ಕುಮಾರ್. ಓಕೆ, ಫ್ಯಾಂಟಾಸ್ಟಿಕ್. ಸೊ ಈಗಿನ ಜನರೇಷನ್ ಅಲ್ಲಿ ಒನ್ ಮೋರ್ ಥಿಂಗ್, ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಐ ವಾಸ್ ಆಲ್ಸೋ ಥಿಂಕಿಂಗ್ ಅಬೌಟ್ ಬಾಡಿ ಲ್ಯಾಂಗ್ವೇಜ್. ಆಸ್ ಅ ಡಾನ್ಸರ್ ನಮ್ಮ ಬಾಡಿ ಕೂಡ ವಿ ಲರ್ನ್ ಹೌ ಟು ಯೂಸ್ ಅವರ್ ಬಾಡಿ ವೆರಿ ವೆಲ್. ಅದು ಬಹಳ ಮುಖ್ಯ ಆಗುತ್ತೆ ಒಂದು ಆಕ್ಟರ್ಗೆ. ಆಲ್ಸೋ ದ ರಿದಮ್, ಎಸ್, ದ ರಿದಮ್, ದ ಫೀಡ್ಬ್ಯಾಕ್, ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. ಕರೆಕ್ಟ್. ನಮ್ಮ ಸ್ಪೇಷಿಯಲ್ ಅವೇರ್ನೆಸ್ ಅಂತ ಹೇಳ್ತೀವಲ್ಲ, ಅದು ಪೆರಿಫರಲ್ ವಿಷನ್ ನಾವು ಆನ್ ಸ್ಟೇಜ್ ತುಂಬಾ ಕಲಿತೀವಿ ಅಗೇನ್ ಆಸ್ ಡಾನ್ಸರ್ಸ್ ಆರ್ ಆಸ್ ಥಿಯೇಟರ್ ಪರ್ಫಾರ್ಮರ್ಸ್. ಅದು ಅಷ್ಟು ಆಕ್ಟಿಂಗ್ಗೆ ಇನ್ ಫ್ರಂಟ್ ಆಫ್ ಆನ್ ಸೆಟ್ ಬೇಕಾಗಿಲ್ಲ ಅಂತ ಹೇಳ್ಬಹುದು. ಬಟ್ ಇಟ್ ಡಸ್ ಹೆಲ್ಪ್ ವೆನ್ ಯು ಆರ್ ಅವೇರ್ ಆಫ್ ವೇರ್ ಯುವರ್ co-actors are, which side they are, light ಎಲ್ಲಿ ತಗೋಬೇಕು. ಹೌದು. ಸೊ ಬೇಸಿಕ್ಲಿ ಡಾನ್ಸ್ ಡಸ್ ಶೇಪ್ ಯು ಆಸ್ ಅ ಆಕ್ಟರ್. ಕರೆಕ್ಟ್. ಸೊ ಈಗಿನ ಜನರೇಷನ್ ಅಲ್ಲಿ ನಾವು ಚಿಕ್ಕವರಾಗಿದ್ದಾಗೆಲ್ಲ ನಮ್ಮನ್ನ ಯಾವ್ದಾದ್ರು ಒಂದು ಆರ್ಟ್ ಫಾರ್ಮ್ ಗಳಿಗೆ ಪೇರೆಂಟ್ಸೇ ದಬ್ಬಿ ಕಳ್ಸೋರು. ನಾನು ಸಂಗೀತ ಕಲ್ತ್ಕೋ, ಡಾನ್ಸ್ ಕಲ್ತ್ಕೋ, ಡಾನ್ಸ್ ಕಲ್ತಿದ್ದೀರಾ? ನಾನ್ ಚಿಕ್ಕ ವಯಸ್ಸಲ್ಲಿ ಡಾನ್ಸ್ ಕಲಿತಿದ್ದೆ, ಏನೋ ಒಂದು ಕಲಿತಾ ಇದ್ವಿ. ಬಟ್ ಈಗಿನ ಜನರೇಷನ್ ಅಲ್ಲಿ ತುಂಬಾ ಮೇಜರ್ ಆಗಿ ಅದು ಲ್ಯಾಕ್ ಆಗ್ತಿದೆ ಅಂತ ನನ್ ಪರ್ಸನಲಿ ಫೀಲ್ ಆಗುತ್ತೆ. ಅದು ಒಂಥರ ಇಟ್ ಆಲ್ವೇಸ್ ಗಿವ್ಸ್ ಯು ಕಂಪನಿ. ನೀವು ವಯಸ್ಸಾಗ್ತಾ ಆಗ್ತಾ ಆರ್ಟ್ ಇಸ್ ಆಲ್ವೇಸ್ ಅ ಕಂಪಾನಿಯನ್ ಅಂತ ನನ್ಗನ್ಸುತ್ತೆ. 100% ಅಗ್ರಿ ವಿತ್ ಯು ಸ್ಪರ್ಶ. ಬಟ್ ನನಗೆ ಈಗ ಕಮ್ಮಿ ಆಗ್ತಿರೋದು ನನ್ಗೆ ಕಾಣ್ತಾ ಇಲ್ಲ. ಅದ್ರ ಬಿಕಾಸ್ ನಂದು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ಸುತ್ತಮುತ್ತ ಇರೋ ಎಲ್ಲ ಫ್ರೆಂಡ್ಸ್ ಆರ್ ಆಲ್, ನನ್ನ ಫ್ರೆಂಡ್ಸ್ ಎಲ್ರಿಗೂ ಮಕ್ಕಳಿದ್ದಾರೆ. ಸೊ ಎಲ್ಲರೂ ಕೂಡ ದೇ ಆರ್ ಕಾಗ್ನಿಸೆಂಟ್ ಆಫ್ ನಾಟ್ ಜಸ್ಟ್ ಡಾನ್ಸ್ ಅಥವಾ ಮ್ಯೂಸಿಕ್, ಸಮಥಿಂಗ್, ಹಾರ್ಸ್ ರೈಡಿಂಗ್, ಏನೋ ಯಾವ್ದಾದ್ರು ಒಂದು. ಬಟ್ ಮುಂಚೆ ಬರೀ ಇಟ್ ವಾಸ್ ಕ್ಲಾಸಿಕಲ್ ಮ್ಯೂಸಿಕ್ ಅಥವಾ ಕ್ಲಾಸಿಕಲ್ ಡಾನ್ಸ್. ಸೊ ನಾವು ಅದಕ್ಕೆ ಇದ್ ಮಾಡ್ತಾ ಇಲ್ಲ, ಇದೇ ಮಾಡಿ ಅಂತ ಹೇಳ್ತಾ ಇಲ್ಲ. ಮೇ ಬಿ ಅದು ಒಂದು ಡಿಸ್ಅಡ್ವಾಂಟೇಜ್, ಬಿಕಾಸ್ ದಿ ಅಮೌಂಟ್ ಆಫ್ ನಾಲೆಜ್ ಯು ರಿಸೀವ್ ಫ್ರಮ್ ಕ್ಲಾಸಿಕಲ್ ಟ್ರೈನಿಂಗ್ ಆಫ್ ಎನಿ ಆಫ್ ದಿ ಆರ್ಟ್ ಫಾರ್ಮ್ಸ್ ಇಸ್ ಆಲ್ವೇಸ್ ಗ್ರೇಟರ್. I think so, because it is very hard to learn a classical form as compared to any of the Bollywood or any other form. So I think
ಇಂಟ್ರೆಸ್ಟಿಂಗ್ ಥಾಟ್ ಸ್ಪರ್ಶ. Okay. ನಾನು ಯೋಚನೆ ಮಾಡ್ತೀನಿ ಬಟ್ ಜಾನಕಿ ಅದಕ್ಕೆ ಕೇಳೋಣ ಅನ್ಕೋತಿದ್ದೆ. ನಾವು ಆಕ್ಚುಲಿ ನಾನು ಮತ್ತೆ ರಾಮ್ ಯಾವತ್ತು ಐ ಮೀನ್ ಕಲರಿ 100%, ಬಟ್ ಕಲರಿ ಒಂದು ಕ್ಲಾಸಿಕಲ್ ಫಾರ್ಮ್ ಆಗಿ ಕರೆಯಕ್ ಆಗಲ್ಲ. Correct. ಅದು ಒಂದು ಮಾರ್ಷಲ್ ಫಾರ್ಮ್, ಮಾರ್ಷಲ್ ಆರ್ಟ್ ಫಾರ್ಮ್. ಬಟ್ ಇಟ್ಸ್ ಇಂಟ್ರೆಸ್ಟಿಂಗ್. ಓಕೆ. ಸೊ ಅವಾಗಲೇ ಕಲರಿ ಬಗ್ಗೆ ಮಾತಾಡಿದ್ವಿ ಶ್ರುತಿ. ಕಲರಿ ಅಂದ ತಕ್ಷಣ ಅದೊಂದು ಮಾರ್ಷಲ್ ಆರ್ಟ್ ಫಾರ್ಮ್, ಅದ್ರ ಬಗ್ಗೆ ನೀವು ಪೋಸ್ಟ್ ಮಾಡ್ತಿರ್ತೀರಿ. ಮತ್ತೆ ನಿಮ್ಮದೇ ಇನ್ಸ್ಟಿಟ್ಯೂಷನ್ ಇದೆ ರಾಮ್ ಅವರು. ನಿಮ್ಮ ರಾಮ್ ಲವ್ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಕಲರಿ ಲವ್ ಸ್ಟೋರಿಗೆ ಜಂಪ್ ಮಾಡಿದ್ವಿ. ಅಂಡ್ ಆ ಇನ್ಸ್ಟಿಟ್ಯೂಷನ್ ನೀವು ಇಬ್ರು ಜೊತೆಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ ಈಗ. ವಿ ಆರ್ ಟ್ರೈಂಗ್ ಟು. ಹೌದು, ವಿ ಆರ್ ಟ್ರೈಂಗ್ ಟು. ಅದ್ರ ಬಗ್ಗೆ ಒಂಚೂರು ಮಾತಾಡೋದಾದ್ರೆ. ರೈಟ್. ಸೊ ರಾಮನ ನಾನು ಭೇಟಿಯಾಗಿದ್ದು ಅಟಕಲರಿ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ, ಅಟಕಲರಿ ಅಂತ. ಸೊ ಕಲರಿ ಪೈಟಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡುವಂಥದ್ದು ಒಂದು ಇನ್ಸ್ಟಿಟ್ಯೂಷನ್ ಬೆಂಗಳೂರಲ್ಲಿ. ಅಲ್ಲಿ ರಾಮ್ ಫ್ಯಾಕಲ್ಟಿ, ನಾನ್ ಸ್ಟೂಡೆಂಟ್. ಬಟ್ ನಾನು ಅವ್ನ ಸ್ಟೂಡೆಂಟ್ ಅಲ್ಲ, ಅವ್ನ ಫ್ರೆಂಡ್ ಸ್ಟೂಡೆಂಟ್. ಬಟ್ ಅಲ್ಲಿ ಪರಿಚಯ ಆದ್ರು. ಅಲ್ಲಿಂದ ತುಂಬಾ ವರ್ಷಗಳ ನಂತರ ಮತ್ತೆ ನಾನು ಅವನ್ನ ಕಾಂಟ್ಯಾಕ್ಟ್ ಮಾಡಿ ವಿ ಸ್ಟಾರ್ಟೆಡ್ ಡೇಟಿಂಗ್ ಅಂಡ್ ವಿ ಡೇಟೆಡ್ ಫಾರ್ ಲೈಕ್ 7 years. ಅದಾದ್ಮೇಲೆ ಮದುವೆ. ಸೊ ಬೀನ್ ಮ್ಯಾರಿಡ್ ಫಾರ್ 5 years, ಆಲ್ಮೋಸ್ಟ್ 13-14 years. ಬಟ್ ನಾನು ಹೇಳ್ತಾ ಬರ್ತಾ ಇದ್ದೀನಿ ದಟ್ ರಾಮ್ ನಾನು ತುಂಬಾ ತುಂಬಾ ಬೇರೆ ಬೇರೆ, ವಿ ಆರ್ ವೆರಿ ಡಿಫ್ರೆಂಟ್ ಪೀಪಲ್. ಅವ್ನು ಬಹಳ ಕಾಮ್, ಕ್ವೈಟ್. ರಾಮ್ನ ನೋಡಿದ ತಕ್ಷಣ ಸಡನ್ಲಿ ಯುಲ್ ಗೋ ಇನ್ ಟು ಒನ್ ಝೆನ್ ಮೋಡ್. ನಾನಂತೂ ಒಂದು ಬಟರ್ಫ್ಲೈ. ಓ ಗಾಡ್, ಎಸ್, ಐ ಹ್ಯಾವ್ ಸೋ ಮಚ್ ಎನರ್ಜಿ ವಿದಿನ್ ಮೀ. ನನಗೆ ಕೆಲವೊಂದ್ಸತಿ ಗೊತ್ತಿಲ್ಲ ಏನ್ ಮಾಡೋದು ಆ ಎನರ್ಜಿ ಜೊತೆ ಅಂತ. ಬಟ್ ಹೀ ಈಸ್ ಆಲ್ವೇಸ್ ಬೀನ್ ಮೈ ಆಂಕರ್. ಹೀ ಈಸ್ ದ ಕಾಮ್ ಇನ್ ಮೈ ಲೈಫ್. ಓಕೆ. And I'm the storm in his. So that way I think we have a good relationship going. Okay. And Kalari Pite is definitely a part of our lifestyle. Like Ramdu Nandu. Kalari bari ಒಂದು martial art form ಅಲ್ಲದೆ ಅದು ಒಂದು ಲೈಫ್ ಸ್ಟೈಲ್ ಕೂಡ. ಅದರದ್ದು ಅದು ಒಂದು ಡಿಸಿಪ್ಲಿನ್. ಅಂಡ್ ಅದು ರಾಮ್ ಇವತ್ತು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ದೇರ್ ಆರ್ ಲಾಟ್ ಆಫ್ ಅದರ್ ಪ್ರಾಕ್ಟೀಸಸ್ ದಟ್ ಕಮ್ ವಿತ್ ಕಲರಿ ವಿಚ್ ರಾಮ್ ಇಸ್ ಫುಲ್ಲಿ ಇನ್ವಾಲ್ವ್ಡ್ ಇನ್. ಅಂಡ್ ಅದು ಎಲ್ಲೂ ಡಾಕ್ಯುಮೆಂಟೆಡ್ ಅಲ್ಲ. ಸೊ ಅದನ್ನ ಐ ಥಿಂಕ್ ರಾಮ್ ಇಸ್ ಒನ್ ಆಫ್ ದ ಫ್ಯೂ ಪೀಪಲ್ ಹೂ ಕ್ಯಾರೀಸ್ ದಟ್ ಲೀನಿಯೇಜ್ ಫಾರ್ವರ್ಡ್. ಅಂಡ್ ನೆಕ್ಸ್ಟ್ ಇಟ್ಸ್ ಗೋಯಿಂಗ್ ಟು ಬಿ ಅವರ್ ಡಾಟರ್. ಸೊ ವಿ ಆರ್ ಹೋಪಿಂಗ್ ದಟ್ ಈ ಒಂದು ಕಲೆನ ಹೆಂಗಾದ್ರೂ ಮಾಡಿ ಅವಳಿಗೂ ಏನೋ ಹೇಳ್ಕೊಳ್ಳೋದು ಮಾತ್ರ ಅಲ್ಲ, ಪಾಸ್ ಆನ್ ಮಾತ್ರ ಅಲ್ಲ, ಅವಳಿಗೆ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ನಾವು ಪೇರೆಂಟ್ಸ್ ಆಗಿ ಅವಳಿಗೆ ಮಾಡಿದ್ರೆ ಐ ಥಿಂಕ್ ದೆನ್ ಆರ್ ಜಾಬ್ ಇಸ್ ಡನ್. ಬಿಕಾಸ್ ನಮ್ಮ ಆಸೆಗಳು ಒಂದಿರುತ್ತೆ ಪೇರೆಂಟ್ಸ್ ಆಗಿ, ಬಟ್ ಅದು ಫೈನಲಿ ಮಕ್ಳು ಅದನ್ನ ಮುಂದೆ ತಗೊಂಡು ಹೋಗ್ಬೇಕಲ್ಲ ಆಸ್ ದೇರ್ ಪ್ಯಾಷನ್. ಸೊ ಲೆಟ್ಸ್ ಸಿ. ಸೊ ಈ ಚಿತ್ರದಲ್ಲಿ ರಾಮ್ ಒಂದು ಹಾಡಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ ಅಂತ ಹೇಳ್ತಿದ್ರಿ, ಅದ್ರ ಬಗ್ಗೆ ಮಾತಾಡೋದಾದ್ರೆ. ಹೌದು. ಸೊ ಸಾರಾಂಶ ಕಾಸ್ಟ್ ಕಟ್ಟಿ ಸೂರ್ಯ ಅಲ್ಲಿಂದ ನೋಡಿ ಇಲ್ಲ ಎಲ್ಲ ಇನ್ ಹೌಸೇ ಮಾಡೋಣ ಅಂತ ಸೂರ್ಯಂದ ಐಡಿಯಾ ಇತ್ತು. ಬಟ್ ಪಾಪ ಹಾಗೆ ಮಾಡ್ಲಿಲ್ಲ ಅವನು. ನಾವು ಈ ಒಂದು ಸಾಂಗ್ ಬಗ್ಗೆ ನಶೆಯೋ ನಕಾಶೆಯೋ ಅನ್ನೋ ಒಂದು ಹಾಡು ಮಾಧುರಿ ಶೇಷಾದ್ರಿ ಹಾಡಿ, ಆ ಹಾಡ್ ನಮ್ ಕೈಯಲ್ಲಿ ಇತ್ತು. ಸೂರ್ಯ made me listen to it and said that ಇದು ಒಂದು ನಾವು ಒಂದು ಡಾನ್ಸ್ ಸಾಂಗ್ ತರ ಮಾಡೋಣ. ಅದು ಮಾಯಾ ಕ್ಯಾರೆಕ್ಟರ್ is going to be performing this song ಅಂತ. ಸೊ ದೆನ್ ಅವರು ಬಂದು, ಸೊ ಸೂರ್ಯ ಇನ್ಫ್ಯಾಕ್ಟ್ ರಾಮ್ ಕೂಡ ಇದ್ದ ಈ ಮೀಟಿಂಗ್ ಅಲ್ಲಿ. ಈ ಒಂದು ಸಾಂಗ್ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಈ ಸಾಂಗ್ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಸೂರ್ಯ. ಸೊ ಲಿರಿಕಲಿ ಅರ್ಥ ಏನ್ ಬರುತ್ತೆ ಅಂದ್ರೆ ಇಟ್ಸ್ ಬೇಸಿಕ್ಲಿ ದ ಸಿಡಕ್ಷನ್ ಆಫ್ ಡ್ರೀಮ್ಸ್, ವೇರ್ ಇನ್ ನಾವು ಯಾವ್ದಾದ್ರು ಒಂದು ಕನಸನ್ನ ಕಟ್ಕೊಂಡ್ಬಿಟ್ರೆ ಎಷ್ಟು ಹೌ ಮಚ್ ಆರ್ ವಿ ರೆಡಿ ಟು ಗಿವ್ ಅಪ್ or how much are we ready to go after. ಹೌದು, ಆ ಡ್ರೀಮ್ ನ ಕನ್ಸನ್ನ ನನ್ಸ್ ಮಾಡ್ಸಕ್ಕೆ ಅನ್ನೋ ಒಂದು ಎಕ್ಸ್ಪ್ಲೋರೇಷನ್ ಆ ಹಾಡಿತ್ತು. ಅಂಡ್ ಅಗೇನ್ ನಶೆಯೋ ನಕಾಶೆಯೋ, ಇದು ಮೈಂಡ್ಫುಲ್ಲಾ ಮೈಂಡ್ಲೆಸ್, ಏನೋ ಮ್ಯಾಪ್ಡಾ ಅಲ್ಲವಾ ಅಲ್ಲ ಇಂಟಾಕ್ಸಿಕೇಟೆಡಾ ಅನ್ನೋ ಒಂದು ಎಕ್ಸ್ಪ್ಲೋರೇಷನ್, ಒಂದು ಫಿಲಾಸಫಿ ಈ ಹಾಡು ಎಕ್ಸ್ಪ್ಲೋರ್ ಮಾಡ್ತಿತ್ತು. ಸೊ ಹಿಂಗೆ ಯೋಚನೆ ಮಾಡ್ಕೊಂಡು ಹೋದಾಗ ವಿ ವರ್ ಲೈಕ್, ಯೂಶಲಿ ನಾವು ನಮ್ ಡ್ರೀಮ್ಸ್ ಹಿಂದೆ ಹೋದ್ರೆ ಅದು ಒಂದು ಸಿಂಗಲ್ ಶಾಟ್ ಅಲ್ಲಿ ಮಾಡಿದ್ರೆ, ಆದ್ರೆ ಡೈರೆಕ್ಟ್ ಆಗಿ ನಮ್ ಡ್ರೀಮ್ ಕಡೆ ಹೋಗಕ್ಕಾದ್ರೆ ಅದು ಹೆಂಗಿರುತ್ತೆ ಅಂತ ಸಡನ್ ಆಗಿ ಈ ಒಂದು ಪ್ರಶ್ನೆ ಬಂತು. ಅಂಡ್ ಸಡನ್ಲಿ ಸೂರ್ಯ ಲೈಕ್ ಸಿಂಗಲ್ ಶಾಟ್ ಗೆ ಮಾಡ್ಬಿಡೋಣ ಅಲ್ಲ, ಸಿಂಗಲ್ ಶಾಟ್ ಅಲ್ಲಿ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ರಾಮು ಹೇಳಿದ್ರು. ಓ ಹೌದಾ, ಅಂದ್ರೆ ನೀವೇ ಕೊರಿಯೋಗ್ರಾಫ್ ಮಾಡ್ಬಿಡಿ ಅಂತ ಸೂರ್ಯ. ಸೊ ಲಿಟ್ರಲಿ ಆ ಒಂದ್ ಸಂಜೆ ಸ್ಪಾಂಟೇನಿಯಸ್ ಸ್ಪಾಟ್ ಅಲ್ಲಿ ಇದು ಡಿಸೈಡ್ ಆಗಿದ್ ಒಂದ್ ಇದು. ಅಂಡ್ ಅದಾದ್ಮೇಲೆ ವಿ ಡಿಸೈಡೆಡ್ ಡೇಟ್ಸ್. ಮತ್ತೆ ಶೂಟಿಂಗ್ ವೈಸ್ ಆಲ್ಸೋ ಅದು ವರ್ಕ್ ಆಯ್ತು, ಬಿಕಾಸ್ ರಾಮು ಸೆಟಲ್ ಇದ್ದ, ಜಾನ್ಕಿನೂ ಸೆಟಲ್ ಇದ್ದು. ಜಾನ್ಕಿ ಇಲ್ಲ ಅಂದ್ರೇನೆ ಸಾರಾಂಶ ಸೆಟಲ್ ಪೂರ್ತಿ. ನಾನಿದ್ರೆ ಜಾನ್ಕಿ ಇದ್ದೆ 100% ಇದ್ಲು, ಬಿಕಾಸ್ ಆಗ ನಾನು ಇನ್ನು ಸ್ಟಿಲ್ ಫೀಡಿಂಗ್ ಹರ್, ಸ್ಟಿಲ್ ಬ್ರೆಸ್ಟ್ ಫೀಡಿಂಗ್ ಹರ್. ಸೊ ಅವಳು
ಅವಳು ಊಟನೇ ನಾನು. ಸೊ ನಾನು ಎಲ್ಲೇ ಹೋದ್ರು ಅವಳನ್ನು ಕರ್ಕೊಂಡು ಹಾಗೆ ಪ್ಯಾಕೇಜ್ ಡೀಲ್ ಆಗಿ ಹೋಗ್ತಿದ್ದೆ. ಸೊ ಎಲ್ಲರೂ ಸ್ಪಾಟಲ್ಲಿದ್ದು ತುಂಬ ರಿಹರ್ಸಲ್ಸ್ ಮಾಡಿ, ಸಿನಿಮಾಟೋಗ್ರಫರ್ ಅನಂತ್ ಜೊತೆ ಕೂಡ ನಾವು ರಿಹರ್ಸ್ ಮಾಡಿ ಈ ಶಾರ್ಟನ್ನು ಈ ಸಾಂಗ್ನ ಶೂಟ್ ಮಾಡಿದ್ವಿ. ತುಂಬ ಟೇಕ್ಸ್ಗಳು ಮಾಡಿದ್ವಿ. ತುಂಬ ಟೇಕ್ಸ್ ತಪ್ಪು ಹೋಯ್ತು. ಅದರಲ್ಲಿ ಒಂದು ಟೇಕ್ ಸಿಗುತ್ತಾ, ಓಕೆ ಇನ್ನೊಂದು ಸೇಫ್ ಟೇಕ್ ಮಾಡೋಣ ಅಂತ ಇನ್ನೊಂದು 10 ಟೇಕ್ ಹೋಯ್ತು ಒಂದು ಸೇಫ್ ಟೇಕ್ಗೆ. ಬಟ್ ಐ ಥಿಂಕ್ ಫೈನಲಿ ವಿ ಮ್ಯಾನೇಜ್ ಟು ಹ್ಯಾವ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಸೊ ನನ್ನ ಮುಂದಿನ ಪ್ರಶ್ನೆ ಶ್ರುತಿ, ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ನಿಮ್ಮ ಚಾಯ್ಸ್ ಯಾವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಒಂದಕ್ಕಿಂತ ಒಂದು ವಿಭಿನ್ನವಾದ ಚಿತ್ರಗಳು. ಯಾವ 3 ಅಂಶಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಆ ಸ್ಕ್ರಿಪ್ಟ್ನ ಚೂಸ್ ಮಾಡ್ತೀರಾ? ಎನಿ 3? The basic 3 has always been story, ಪಾತ್ರ ಮತ್ತೆ ನಿರ್ದೇಶಕ. ಓಕೆ, 100%. ಅದಾದ್ಮೇಲೆ ಮಿಕ್ಕಿದ ದುಡ್ಡು ಅದೆಲ್ಲ ಆಮೇಲೆ ಬರುತ್ತೆ. ಅಂಡ್ ಅದು ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲೆ, ಬಿಕಾಸ್ ನಾನು ತುಂಬಾ ಕಡಿಮೆ ದುಡ್ಡು ತಗೊಂಡಿರುವಂತದ್ದು ಸಿನಿಮಾಗಳು ಇದೆ ಅಂಡ್ ಪ್ರಾಪರ್ ಪೇಮೆಂಟ್ ತಗೊಂಡಿರುವಂತದ್ದು ಸಿನಿಮಾ ಇದೆ. ಅಂಡ್ ಕಡಿಮೆ ದುಡ್ಡು ನಾನು ತಗೊಂಡಿರೋದು ಬಿಕಾಸ್ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದಟ್ ಫಿಲ್ಮ್ ಟು ಬಿ ಮೇಡ್ ಇನ್ ಅ ಪರ್ಟಿಕ್ಯುಲರ್ ಬಜೆಟ್. ಕರೆಕ್ಟ್. ಸೊ ಹಾಗಾಗಿ ನಾನು ಮಾತ್ರ ಬಂದು ನೀವು ಎಷ್ಟು ಸಿನಿಮಾಗೆ ಹಾಕ್ತಿದ್ದೀರೋ ಅಷ್ಟು ದುಡ್ಡು ನನಗೆ ಕೊಡಿ ಅಂತ ಹೇಳೋದು ತಪ್ಪಾಗೋಗುತ್ತೆ. ಅಂಡ್ ಐ ವೋಂಟ್ ಬಿ ಅ ಪಾರ್ಟ್ ಆಫ್ ಅ ಗುಡ್ ಫಿಲ್ಮ್. ಸೊ ಐ ಆಮ್ ದ ಲೂಸರ್, ನಾಟ್ ದ ಫಿಲ್ಮ್. ಸೊ ಹಾಗಾಗಿ ಐ ಥಿಂಕ್ just these 3. And ಸಾರಾಂಶನಲ್ಲಿ all 3 boxes are ticked. Wonderful to know. ಓಕೆ, ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ ಶ್ರುತಿ, ಲಾರ್ಜ್ಲಿ ಈಗ ಸೊಸೈಟಿನಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಲಾಗಿರ್ಬೋದು, ಫೆಮಿನಿಸಮ್ ಇಸ್ ಆಲ್ವೇಸ್ ಮಿಸ್ಇಂಟರ್ಪ್ರಿಟೆಡ್. ಅದೇನೋ ಒಂಥರ ನೀನು ಫೆಮಿನಿಸ್ಟಾ ಅಂತ ಒಂದು ಸರ್ಕಾಸ್ಟಿಕ್ ಆಗಿ ಯಾವಾಗಲೂ ಕಾಮೆಂಟ್ ಬರುತ್ತೆ, ಯಾರಾದರೂ ಒಬ್ರು ಫೆಮಿನಿಸ್ಟ್ ಅಂತ ಗುರುತಿಸ್ಕೊಂಡ್ರೆ. ಫೆಮಿನಿಸಮ್ ಅಂದ್ರೆ ನಿಮ್ಮ ಪ್ರಕಾರ ಏನು ಶ್ರುತಿ? ಈಕ್ವಾಲಿಟಿ. ಎಸ್. ಸೊ ಅದು ಈಕ್ವಾಲಿಟಿ. ಅದು ನಿಮ್ಮ ಚಿತ್ರಗಳಲ್ಲೂ ನೀವು ಮಾಡ್ಕೊಂಡು ಬಂದಿರಾ, ನೀವು ಓಪನ್ ಆಗಿ ಅದ್ರ ಬಗ್ಗೆ ಮಾತು ಕೂಡ ಆಡ್ತಾನೆ ಇರ್ತೀರಾ. ಸೊ ಈ ಫೆಮಿನಿಸಮ್ ವಿಷಯಕ್ಕೆ ಬಂದಾಗ ನಮ್ಮ ಇಂಡಸ್ಟ್ರಿನಲ್ಲಿ ಫ್ಯೂಚರ್ ಆಫ್ ವಿಮೆನ್ ಏನಂತ ಅನ್ಸುತ್ತೆ ನಿಮಗೆ? ಅಂದರೆ ಟೆಕ್ನಿಷಿಯನ್ಸ್ ಇಂದ ಆಗಿರ್ಬೋದು ಅಥವಾ ಕಲಾವಿದರಾಗಿರ್ಬೋದು, ವಾಟ್ ಈಸ್ ದ ಫ್ಯೂಚರ್ ಆಫ್ ವಿಮೆನ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ? ಇಟ್ ಲುಕ್ಸ್ ಲೈಕ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಫಾರ್ ಮೀ. ನನಗೆ ಇನ್ನೂ ಒಂದು 10 ವರ್ಷದಲ್ಲಿ ನಾವು ಹೆಣ್ಮಕ್ಳು ಕೂಡ ಸೇರ್ಕೊಂಡು ಸಿನಿಮಾ ಇಂಡಸ್ಟ್ರಿನಲ್ಲಿ ಸೇರ್ಬಿಟ್ರೆ, ಇಮ್ಯಾಜಿನ್ ದ ಕೈಂಡ್ ಆಫ್ ಕಾಂಟೆಂಟ್ ವಿ ಕ್ಯಾನ್ ಕ್ರಿಯೇಟ್. ನಾನು ಬರೀ ಸೋಲೋ ಫಿಲ್ಮ್ ಮೇಕರ್ಸ್ ಅಲ್ಲ, ಎಡಿಟರ್ಸ್, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಹೆಣ್ಮಕ್ಳಿದ್ರೆ the female gaze or the female ideas or the ideologies that women can bring in can change a story. And ಅದು ಬಹಳ ಮುಖ್ಯ. ಬಿಕಾಸ್ ಗಂಡಸರು ಮಾತ್ರ ಮಾಡ್ಕೊಂಡು ಹೋದ್ರೆ, ಅವರು ಬರೀತಾರಲ್ಲ ಫಿಮೇಲ್ ಕ್ಯಾರೆಕ್ಟರ್ಸು, ಅವರಿಗೆ ಯಾರು ಪ್ರಶ್ನೆಗಳು ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಅವರೇ ಕರೆಕ್ಟ್ ಅಂತ ಅನ್ಕೊಂಡು ಅವ್ರ ಸಿನಿಮಾ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂಡ್ ದೇ ವಿಲ್ ಕಂಟಿನ್ಯೂ ಕೇಟರಿಂಗ್ ಓನ್ಲಿ ಟು ಮೆನ್. ಕರೆಕ್ಟ್. ದ ಡೇ ವಿ ಆರ್ ಏಬಲ್ ಟು ಕೇಟರ್ ಟು ಮೆನ್ ಅಂಡ್ ವಿಮೆನ್, ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇದೆಯಲ್ಲ, ಅದರಲ್ಲಿ ಬರೋ ಬರೀ ಗಂಡಸರು ಇದ್ದಾರಲ್ಲ, ಆ ಒಂದು ಆಡಿಯನ್ಸ್ ವಿಲ್ ಚೇಂಜ್. ಸೊ ಈ ಫ್ಯಾಮಿಲಿಗೋಸ್ಕರ ನಾವು ಸಿನಿಮಾ ಮಾಡ್ತಿದ್ದೀವಿ, ಫ್ಯಾಮಿಲಿ ನಿಮ್ಮ ವೈಫ್ಸನ್ನು ಕರ್ಕೊಂಡ್ ಬನ್ನಿ, ಆ ಒಂದು ನರೇಟಿವ್ ಸ್ವಲ್ಪ ಚೇಂಜ್ ಆಗಬೇಕು ಅನ್ನೋ ನನ್ನ ಆಸೆ. ಬಟ್ ಪೂರ್ತಿ ಚೇಂಜ್ ಆಗಕ್ ಸಾಧ್ಯ ಇಲ್ಲ ಅಂತ ತುಂಬಾ ಕಾನ್ವರ್ಸೇಷನ್ಸ್ ಬಂದಿದೆ. ಎಸ್, ಅ ಲಿಟಲ್ ಬಿಟ್ ಆಫ್ ಬೋತ್. ಬಟ್ ಅದು ಶುರುವಾಗಿದೆ ಈಗ ಆಲ್ರೆಡಿ. ಹೌದು, ಐ ಥಿಂಕ್ ಸೊ. 2023 ನಲ್ಲೇನೆ ಸಾಕಷ್ಟು ಹೆಣ್ಮಕ್ಳು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರಲ್ಲಿ. ಹೌದು, ಸಿಂಧು ಮಾಡಿದ್ದಾರೆ, ರೂಪಾ ರಾವ್ ಮಾಡ್ತಾನೆ ಇದ್ದಾರೆ. ಅದೊಂದು ಭರವಸೆ ಅಂತೂ ಇದೆ. 100%. ನಾನೇ 2 ಶಾರ್ಟ್ ಫಿಲ್ಮ್ಸ್ ಡನ್ ಬೈ ಫಿಮೇಲ್ ಡೈರೆಕ್ಟರ್ಸ್ ಈ ವರ್ಷ, ಹೋದ ವರ್ಷ ನಾನು ಆಕ್ಟ್ ಮಾಡಿದ್ದೆ. ಲಕ್ಷ್ಮಿ ಅಂಡ್ ತೃಪ್ತಿ. ಎಸ್, ತೃಪ್ತಿ ಅಂಡ್ ಲಕ್ಷ್ಮಿ ಕಾರಂತ್. ಅಂಡ್ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ಎನಿ ವುಮನ್ ಡೈರೆಕ್ಟರ್ ನನ್ನ ಹತ್ರ ಒಂದು ಸಿನಿಮಾ ಮಾಡ್ತೀರಾ, ಇಲ್ಲ ಡೈರೆಕ್ಟರ್ ಮಾತ್ರ ಅಲ್ಲ, ಯಾವುದೇ ರೀತಿಯಲ್ಲಿ ವುಮನ್ ಕಮ್ಸ್ ಅಂಡ್ ಸೇಸ್ ದಟ್ ಶಿ ವಾಂಟ್ಸ್ ಟು ಡೂ ಸಮಥಿಂಗ್, ಐ ವಿಲ್ ಸ್ಟ್ಯಾಂಡ್ ವಿತ್ ಹರ್. ಓಕೆ, ಸೊ ಅದು ದ ಬೆಸ್ಟ್ ವರ್ಷನ್ ಆಫ್ ಫೆಮಿನಿಸಮ್. ಬೆಸ್ಟ್ ವರ್ಷನ್ ಆಫ್ ಫೆಮಿನಿಸಮ್, ವಿಮೆನ್ ಫಾರ್ ವಿಮೆನ್. ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ, ಸಾಕಷ್ಟು ಫಿಲಾಸಫಿಗಳಿದೆ ಲೈಫಲ್ಲಿ ಶ್ರುತಿ. ನಿಹಿಲಿಸಮ್ ಅಂತ ಒಂದಷ್ಟು ಫಿಲಾಸಫಿ, ಡಿಟರ್ಮಿನಿಸಮ್, ಮತ್ತೆ ಎಕ್ಸಿಸ್ಟೆನ್ಷಿಯಲ್ ರಿಯಲಿಸಮ್, ದಾಸ್ತೋವೆಸ್ಕಿ ಇದೊಂದು ಫಿಲಾಸಫಿ ಇದೆ. ಯೂನಿವರ್ಸಲಿ ಅಕ್ಸೆಪ್ಟೆಡ್ ದಾಸ್ತೋವೆಸ್ಕಿ ಫಿಲಾಸಫಿ ಏನಂದ್ರೆ, ಐಡಿಯಲ್ ಜೀವನಕ್ಕಿಂತ ಹೊರಗೆ ಬಂದು ಒಂದು ಪ್ರಶ್ನಾರ್ಥಕವಾಗಿ ಬದುಕನ್ನ ನಡೆಸೋದು, ಸಫರಿಂಗ್ ಇಂದ ಲರ್ನ್ ಮಾಡೋದು, ಇದು ಒಂದು ದಾಸ್ತೋವೆಸ್ಕಿದು ಜನರಲ್ ಫಿಲಾಸಫಿ ಆಫ್ ಲೈಫ್. ನಿಮ್ಮ ಫಿಲಾಸಫಿ ಆಫ್ ಲೈಫ್ ಏನು?
ಈ ಯಾವ್ದಾದ್ರು ಬಾಕ್ಸಸ್ ಅಲ್ಲಿ ಅದು ಹಾಕಕ್ಕೆ ಆಗುತ್ತಾ ಗೊತ್ತಿಲ್ಲ, ನೀವ್ ಹೇಳ್ಬೇಕು ನನ್ಗೆ ಅದು. ಬಟ್ ಐ ಥಿಂಕ್ ಲಿವ್ ಅಂಡ್ ಲೆಟ್ ಲಿವ್, ಐ ಹ್ಯಾವ್ ಆಲ್ವೇಸ್ ಗಾನ್ ಬೈ ದ್ಯಾಟ್. ಬಿಕಾಸ್ ಅದು ಬಹಳ ಈಸಿ. ಐ ಥಿಂಕ್ ಲಿವ್ ಅಂಡ್ ಲೆಟ್ ಲಿವ್ ಪೀರಿಯಡ್. ಅದೇ, ಆದಷ್ಟು ಕೈಂಡ್ ಆಗಿ ನಾವು ಬದುಕಬೇಕು, ನಮ್ ಸುತ್ತ ಇರೋರು ಚೆನ್ನಾಗಿ ಬದುಕಿ. ಇನ್ಫ್ಯಾಕ್ಟ್ ಅದು ರೋಡಲ್ಲೂ ಕೂಡ ನಾನು ಯೋಚನೆ ಮಾಡ್ತೀನಿ, ಹಾಗೆ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದಲ್ಲ. ನಾನು ನೋಡ್ಕೊಂಡು ಓಡಿಸ್ಕೊಂಡು ಹೋಗ್ತೀನಿ, ನೀವು ಆರಾಮಾಗಿ ಹೋಗ್ರಪ್ಪ. ಡ್ರೈವ್ ಅಂಡ್ ಲೆಟ್ ಡ್ರೈವ್, ಡ್ರೈವ್ ಅಂಡ್ ಲೆಟ್ ರೈಡ್, ರೈಡ್ ಅಂಡ್ ಲೆಟ್ ರೈಡ್. ಸೊ ನೆಕ್ಸ್ಟ್ ಇದು ಅದು ಯಾವ್ದಾದ್ರು ಒಂದು ಇದಕ್ಕೆ ಸೇರ್ಕೊಳ್ಳುತ್ತಾ? ಐ ಥಿಂಕ್ ಇಸಮ್ಸ್ಗೆ ಅಂತಂದ್ರೆ ದಾಸ್ತೋವೆಸ್ಕಿ ಮೋಸ್ಟ್ಲಿ ಇಟ್ ಸೇಸ್ ದಟ್. ಅಂದ್ರೆ ನೀವ್ ಏನೇ ಮಾಡಿದ್ರು ಐಡಿಯಲಿಸ್ಟಿಕ್ ಆಗಿ ಬದುಕೋದಕ್ಕಿಂತ ನಿಮ್ಮ ಜೀವನದಲ್ಲಿ ಲರ್ನ್ ಫ್ರಮ್ ಯುವರ್ ಸಫರಿಂಗ್ ಮತ್ತೆ ಪ್ರಶ್ನೆ ಮಾಡೋದನ್ನ ತುಂಬಾ ಎತ್ತಿಡಿತಾನೆ ದಾಸ್ತೋವೆಸ್ಕಿ. ಸೊ ಐ ಥಿಂಕ್ ಎಲ್ರು ಪ್ರಶ್ನೆ ಮಾಡ್ತಾನೆ ಬದುಕಬೇಕು ಅನ್ಸುತ್ತೆ. ಅದನ್ನೇ ಸ್ವಾಮಿ ವಿವೇಕಾನಂದನು ಹೇಳಿದ್ದಾರೆ, ಯಾವ್ದನ್ನು ಹಾಗೆ ಒಪ್ಕೋಬೇಡಿ, ಪ್ರಶ್ನೆ ಮಾಡ್ತಾ ಒಪ್ಕೊಳ್ಳಿ ಏನೇ ಬಂದ್ರು ಫಿಲಾಸಫಿ. ಐ ಥಿಂಕ್ ಲಿವ್ ಅಂಡ್ ಲೆಟ್ ಲಿವ್ ಇಸ್ ಮೋಸ್ಟ್ಲಿ ಬಸವಣ್ಣ ಅಥವಾ ವಚನಕಾರರ ಫಿಲಾಸಫಿನೇ ಲಿವ್ ಅಂಡ್ ಲೆಟ್ ಲಿವ್. ಹೌದು. ನೆಕ್ಸ್ಟ್ ಒಂದು ಕ್ವಿಕ್ ಕ್ವೆಶನ್ಸ್ ಇದು. ಹೊಸ ಹವ್ಯಾಸ ಈ ವರ್ಷದಲ್ಲಿ ನೀವು ಯಾವ್ದನ್ನಾದ್ರೂ ಕಲಿಬೇಕು ಅಂದ್ರೆ ಯಾವ್ದು? ಗಿಟಾರ್ ಕಲಿಬೇಕು ಅಂತ ಆಸೆ ಇದೆ. ನೀವು ಆಲ್ರೆಡಿ ಹೇಳಿದ್ರಿ ಮ್ಯೂಸಿಕ್ ಅಂದ್ರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ. ಬಹಳ ಇಷ್ಟ, ಆದ್ರೆ ಶ್ರುತಿ ತಪ್ಪದೆ ಹಾಡಕ್ ಬರಲ್ಲ. ಸೊ ಸ್ಯಾಡ್. ಸೊ 2023 ನೀವು ನೋಡಿದಂತ ನಿಮ್ಮ ಫೇವ್ರೆಟ್ ಸಿನಿಮಾ ಅಥವಾ ವೆಬ್ ಸೀರೀಸ್ ಯಾವುದು? ಸಪ್ತಸಾಗರ ಆಚೆ ಎಲ್ಲೋ ಸಿನಿಮಾ. ಓಕೆ. ವೆಬ್ ಸೀರೀಸ್ ನಾನು ನೋಡಿದ್ದು ಬ್ರಿಜಿಟನ್ ನನ್ಗೆ ಬಹಳ ಇಷ್ಟ. ಓಕೆ. ಬ್ರಿಜಿಟನ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ಮೈ ಫೇವರೇಟ್ ಸೀರೀಸ್. ಫರ್ಜಿ ಬಂತು. ಫರ್ಜಿ ವಾಸ್ ಗುಡ್. ಫರ್ಜಿ ವಾಸ್ ರಾಜನ್ ಡಿ ಕೆ ಅಗೇನ್. ಕರೆಕ್ಟ್. ಫರ್ಜಿ ವಾಸ್ ಆಲ್ಸೋ ಗುಡ್. ಸೊ ನೀವು ಹೈಪೋಥೆಟಿಕಲ್ ಕ್ವೆಶ್ಚನ್. ಸ್ಕೂಪ್ ತುಂಬಾ ನನಗೆ ಬಹಳ ಇಷ್ಟ ಆಯ್ತು. ಓಕೆ. ವಾಟ್ ಇಸ್ ದಿಸ್ ಶ್ರುತಿ? ಇದು ಹೈಪೋಥೆಟಿಕಲ್ ಕ್ವೆಶ್ಚನ್. ನೀವು ಡೈರೆಕ್ಟ್ ಮಾಡಬೇಕು ಅಂತಂದ್ರೆ ಚಿತ್ರವನ್ನ ಯಾವತ್ತಾದ್ರೂ ಯಾವ ಜಾನ್ರಾ ಚೂಸ್ ಮಾಡ್ತೀರಾ ಶ್ರುತಿ? ಸದ್ಯಕ್ಕಂತೂ ಕಾಮಿಡಿ ಡೈರೆಕ್ಟ್ ಮಾಡ್ತಿದ್ದೀನಿ. ಸೊ ಓಕೆ. ಫ್ಯಾಂಟಾಸ್ಟಿಕ್. ಸೊ ಒನ್ ಥಿಂಗ್ ದಟ್ ಯು ಹ್ಯಾವ್ ಲರ್ನ್ಡ್ ಫ್ರಮ್ ಸಿನಿಮಾ ದಟ್ ಯು ಹ್ಯಾವ್ ಅಡಾಪ್ಟೆಡ್ ಇನ್ ಯುವರ್ ರಿಯಲ್ ಲೈಫ್? ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಓಕೆ. ಇದು ನಾನು ಸಿನಿಮಾದಲ್ಲಿ ಕಲ್ತಿದ್ದು. ಓಕೆ. ಸೊ ಆಕ್ಟಿಂಗ್ ಕ್ವಿಟ್ ಮಾಡಬೇಕು, ಇನ್ಯಾವುದೋ ಒಂದು ಕೆಲಸ ಅದ್ರ ಬದಲು ಮಾಡಬೇಕು ಅಂದ್ರೆ ಅದು ಯಾವ ಕೆಲಸ ಆಗಿರುತ್ತೆ? ಒಂದು ಟೀ ಶಾಪ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಓಕೆ. ಸೊ ಡೆಫಿನೆಟ್ಲಿ ಟೀ ಶಾಪ್. ಲೆಮನ್ ಟೀ ಸಿಗುತ್ತೆ ತಾನೆ? 100%. ಜಿಂಜರ್ ಟೀ, ಶ್ರೂ ಟೀ. ಶ್ರೂ ಟೀ ಚೆನ್ನಾಗಿದೆ ಆಕ್ಚುಲಿ ಹೆಸರು. ಟೀ ಶಾಪ್ ಇಸ್ ಥ್ಯಾಂಕ್ಸ್. ಟೀ ಶಾಪ್ ಇಸ್ ಅ ಡ್ರೀಮ್. ಓಕೆ, ಫ್ಯಾಂಟಾಸ್ಟಿಕ್. ಆಕ್ಟಿಂಗ್ ಇಲ್ಲ ಅಂದ್ರೆ ಟೀ ಶಾಪ್, ಚಾಯ್ ಕಡೆ. ಇಲ್ಲ, ಸಖತ್ ಬಿಸ್ನೆಸ್ ಅದು. 100%. ಮೋಮೋಸ್ ಮಾಡೋರೆಲ್ಲ ನಮ್ಗಿಂತ ಜಾಸ್ತಿ ದುಡಿತಾರೆ. ಹೌದು. ಓಕೆ. ಸೊ ಇಷ್ಟೊತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ. ಲೈಕ್ ಐ ನೋ ಶ್ರುತಿ ತುಂಬಾ ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿರೋ ಹಾಗೆ ಹೊಸಬರ ನಿರ್ದೇಶನದಲ್ಲಿ ಯಾವ್ದಾದ್ರು ಚಿತ್ರ ಬಂದ್ರೆ, ಅಥವಾ ನೀವು ಆಲ್ರೆಡಿ ಹೇಳಿದ್ರಿ ವಿಮೆನ್ ಇಫ್ ದೇ ಅಪ್ರೋಚ್ ಮೀ ನಾನು ಸಿನಿಮಾ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ, ಹಾಗೆ ನೀವು ಸಾಕಷ್ಟು ಕಿರುಚಿತ್ರಗಳು ಮಾಡಿದ್ದೀರಾ. ಹೊಸಬ್ರನ್ನ ಯಾವತ್ತಿಗೂ ನೀವು ಅವ್ರ ಜೊತೆ ನಿಂತಿದ್ದೀರಾ. ಹಾಗೆ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರುವಂತ ನಮ್ಮ ಸೂರ್ಯ ವಸಿಷ್ಠ ಅವರ ಸಾರಾಂಶ ಚಿತ್ರದಲ್ಲೂ ನೀವು ಪಾತ್ರ ವಹಿಸಿದ್ದೀರಾ. ಈಗ ನಾನು ಸೂರ್ಯ ಅವ್ರನ್ನ ಕರೀತಾ ಇದ್ದೀನಿ ಒಂದು ಡಿಸ್ಕಷನ್ಗೆ. ಸೊ ಸೂರ್ಯ, ಸಾರಾಂಶದ ಸಾರಾಂಶ ಏನು? ಕಥೆಯಿಂದ ಕಥೆಗಾರನ, ಕಥೆಗಾರನಿಂದ ಕಥೆಯ ಸಾರಾಂಶ is about that. ಅದನ್ನೇ ನಿಮಗೆ ಪ್ರಶ್ನೆ ಮಾಡೋದಾದ್ರೆ ನಿಮ್ಮ ಪ್ರಕಾರ ಕಥೆಗಾರನಿಂದ ಕಥೆನಾ, ಕಥೆಯಿಂದ ಕಥೆಗಾರ? Very fascinating and thank you for asking me that question. ಇದು ಕಥೆ ನಾನು ಸ್ಕ್ರಿಪ್ಟ್ ಫಸ್ಟ್ ಡ್ರಾಫ್ಟ್ ಅಂತ ಬರ್ದಿದ್ದು. It took me about 18 months. Okay. Whenever the first draft I wrote. And ಅದಕ್ಕೆ ಕಾರಣ ಕೂಡ ಇದೆ. ಒಂದು ಕಡೆಯಿಂದ ಕಥೆ ಶುರು ಆಯ್ತು, ಎಲ್ಲೋ ಒಂದು ಹಂತ ತನಕ ಬರತ್ತೆ, ನಿಂತ್ಕೊಳ್ಳತ್ತೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಅದು ನಾನು ಮೈಂಡ್ ಯೂಸ್ ಮಾಡಿ ಇದನ್ನ ಹಿಂಗ್ ಮುಂದೆ ತಗೊಂಡು ಹೋಗ್ಬೋದು ಅಂತ ಮಾಡೋದು ನನಗೆ ಆಸ್ ಅ ಪ್ರೋಸೆಸ್ ಕನ್ವಿನ್ಸ್ ಆಗ್ತಾ ಇರ್ಲಿಲ್ಲ. ಐ ವುಡ್ ಲೆಟ್ ದೀಸ್ ಕ್ಯಾರೆಕ್ಟರ್ಸ್ ಪ್ಲೇ ಔಟ್ ಇನ್ ಮೈ ಹೆಡ್ ಅಂಡ್ ದೆನ್ ಅಲೌ ದೆಮ್ ಟು ಲೀಡ್ ಮೀ, ಅಲೌ ದೆಮ್ ಟು ಓಪನ್ ದ ಪಾಸಿಬಿಲಿಟೀಸ್. ಅಂಡ್ ಅದ್ರಲ್ಲಿ ನನಗೆ ಇದು ಫ್ಯಾಸಿನೇಟಿಂಗ್ ಇದೆ ಅಂದ್ರೆ, ಸೊ ಇನ್ ಅ ವೇ ಸಾರಾಂಶ ಇಸ್ ಆಲ್ಸೋ ಅಬೌಟ್ ಅದ್ ಕಥೆನಲ್ಲಿ ಹೇಗ್ ಬರುತ್ತೋ, ಮೈ ಪ್ರೊಸೆಸ್ ಆಫ್ ರೈಟಿಂಗ್ ದ ಫಿಲ್ಮ್ ಆಲ್ಸೋ ವಾಸ್ ವೆರಿ ಸಿಮಿಲರ್. ಬಟ್ ನಾನು ಫಸ್ಟ್ ಬರ್ದಿದ್ ಕಥೆಗೂ, ಶ್ರುತಿಗೆ ನರೇಟ್ ಮಾಡಿದ ಕಥೆಗೂ, ಇವೆಂಚುಲಿ ನರೇಟ್ ಮಾಡಿ ನೀನ್ ಈ ಸಿನಿಮಾ ಮಾಡು ಅಂತ ಹೇಳೋ ಕಥೆಗೂ, ಐ ವುಡ್ ಸೇ ಐ ವಾಸ್ ಅ ಮಚ್ ಯಂಗರ್ ಪರ್ಸನ್. ಅವಾಗ ಬಹಳ ಇಂಟೆಲಿಜೆಂಟ್ ಆಗಿ ಬರೆಯಕ್ಕೆ ಪ್ರಯತ್ನ ಪಟ್ಟಿದ್ದ ಸ್ಕ್ರಿಪ್ಟ್ ಇವಾಗ ಬಹಳ ಎಮೋಷನಲ್ ಆಗಿ ಹೊರಗೆ ಬರ್ತಾ ಇದೆ. ಸೊ ಇನ್ ಸಮ್ ವೇಸ್ ಇಟ್ ರಿಫ್ಲೆಕ್ಟ್ಸ್ ಮೈ ಟ್ರಾನ್ಸ್ಫಾರ್ಮೇಶನ್ ಆಲ್ಸೋ. ಓಕೆ. ಸೊ ದೀಪಕ್, ನೀವು ಸಾಕಷ್ಟು
ಅಷ್ಟು ಒಳ್ಳೊಳ್ಳೆ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. 2023ರಲ್ಲಿ ತುಂಬಾ ಮುಂಚೆನೆ ಪ್ರೀಮಿಯರ್ ಆಗಿದ್ರು 23ರಲ್ಲಿ ಪಿಂಕಿಯಲ್ಲಿ ಥಿಯೇಟರ್ಸಿಗೆ ಬಂತು. ಅದಕ್ಕೆ ಮುಂಚೆ ಅಯನ ಮಾಡಿದ್ರಿ, ಮತ್ತೆ ದಾಸಪುರಂದರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ನೀವು ಥಿಯೇಟರ್ ಆಕ್ಟರ್ ಆಗಿ ತುಂಬಾ ಅದ್ಭುತ ನಟ ಅಂತ ಎಲ್ರಿಗೂ ಗೊತ್ತು. ಸಿನಿಮಾ ಒಂದು ಹೌದು, ಅದ್ಭುತ ನಟನೇ. ಸಿನಿಮಾ ಅಂತ ಚೂಸ್ ಮಾಡಬೇಕಾದ್ರೆ ಈಗ ಸೂರ್ಯ ಕೂಡ ಇದ್ದಾರೆ ಸಿನಿಮಾದಲ್ಲಿ, ಶ್ರುತಿ ಇದ್ದಾರೆ ಸಿನಿಮಾದಲ್ಲಿ. ನೀವು ಈ ಸಿನಿಮಾನ ಯಾಕೆ ಚೂಸ್ ಮಾಡಿದ್ರಿ? ಸಾರಾಂಶ ಯಾಕೆ? ಒಬ್ಬ ಕಥೆಗಾರನ ಕಥೆ ಅಂದಾಗ ನಮ್ಮೆಲ್ಲರಲ್ಲೂ ಒಬ್ಬ ಕಥೆಗಾರ ಇದ್ದಾನೆ ಅನ್ನೋದಂತೂ ಸತ್ಯ, ಖಂಡಿತ. ಬಟ್ ಯಾವುದೇ ಪಾಯಿಂಟಲ್ಲಿ ಕಥೆಗಾರ ಅವನ ಖುಷಿಯಾಗಿರೋ ಭಾಗನ ಹೇಳ್ಕೊಳ್ಳೋಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಅವನಿಗೆ. ಬಟ್ ಅವನಿಗೆ ಪ್ರಶ್ನೆ ಮಾಡಿಕೊಂಡು ಆ ಭಾಗನ ಬರಿಬೇಕು ಅಂದಾಗ ಆಗ ಆ ಸ್ಕ್ರಿಪ್ಟಿನ ಸಾಂದ್ರತೆ, ಡೆನ್ಸಿಟಿ ಏನಿದೆ ಅವಾಗ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಐ ಥಿಂಕ್ ದ ಡೆನ್ಸಿಟಿ ಇಸ್ ದೇರ್ ಇನ್ ಸಾರಾಂಶ. ಅವಾಗ ಕಥೆಗಾರ ಕತೆ ಎರಡು ಒಬ್ಬರಾಗಿರ್ತಾರೆ, ಈಗೋ ಪಕ್ಕಕ್ಕಿಟ್ಟು. ಸೊ ನಿಮ್ಮ ಪಾತ್ರ ಏನು ದೀಪಕ್? ಈ ಕಥೆನಲ್ಲಿ ಒಬ್ಬ CA, ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿರೋನು, ಅವನ ಜೀವನವನ್ನ ತುಂಬಾ ಸರಿಸಾಮಾನ್ಯವಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗುವಂಥ ಒಬ್ಬ CA. ಅವನಿಗೆ ಜೀವನ ಲೈಕ್ ವಿ ಸೇ ನಿಯರ್ ದ ಹೈಟ್ಸ್ ಆಫ್ ಎಕ್ಸ್ಟಸಿ ನಾರ್ ದ ಡೆಪ್ಸ್ ಆಫ್ ಡಿಸ್ಪೇರ್, ಮಧ್ಯೆ ಒಂದು ಲಯ ಅದನ್ನು ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಆರು ಕೇಳಲ್ಲ ಮೂರು ಕಿಳಿಯಲ್ಲ, ಬಟ್ ಯಾವುದೋ ಒಂದು ಸನ್ನಿವೇಶದಲ್ಲಿ ಕಥೆಯನ್ನು ಮುಂದುವರಿಸುವಂಥ ಸನ್ನಿವೇಶನೇ. ಆ ಸನ್ನಿವೇಶದಲ್ಲಿ ಈ ಪಾತ್ರಕ್ಕೆ ಕೆಲವು ಚಾಯ್ಸಸ್ ಎದುರಾಗುತ್ತೆ. ಆ ಚಾಯ್ಸ್ನ ಅವನು ಮಾಡಿದಾಗ ತನ್ನಲ್ಲಿರೋ CAನ ಬಿಟ್ಟು ಭಿನ್ನವಾಗಿ ಅವನು ಇನ್ನೇನು ಆಗಬಹುದು ಅನ್ನೋ ಆಯಾಮ ತೆರ್ಕೊಳ್ಳುತ್ತೆ. ಅದನ್ನ ಆತ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅದು ಇಟ್ ಕ್ವೆಶ್ಚನ್ಸ್ ನಾಟ್ ಓನ್ಲಿ ಹಿಮ್ಸೆಲ್ಫ್ ಬಟ್ ಆಲ್ಸೋ ಹಿಸ್ ಪರ್ವ್ಯೂ ಆಫ್ ವಾಟ್ ಎವರ್ ಇಸ್ ಅರೌಂಡ್ ಹಿಮ್. ಅಂಡ್ ನನ್ನ ಪ್ರೋಸೆಸ್ಸಲ್ಲೂ ಕೂಡ ನನ್ನ ಓವರ್ ಆಲ್ ಫಿಲ್ಮ್ ಫಿಲಾಸಫಿ ಇರುತ್ತೆ, ಸ್ಕ್ರಿಪ್ಟಲ್ ಕ್ಲಾರಿಟಿ ಇರುತ್ತೆ, ಫ್ಲೋನಲ್ ಕ್ಲಾರಿಟಿ ಇರುತ್ತೆ. ಬಟ್ ಮೈ ಕ್ಯಾರೆಕ್ಟರ್ ಡೆಫಿನೇಷನ್ ಐ ಆಲ್ವೇಸ್ ಸ್ಟಾಪ್ ಅಟ್ ಅ ಸರ್ಟನ್ ಪಾಯಿಂಟ್ ಬಿಕಾಸ್ ಐ ವಾಂಟ್ ದಿ ಆಕ್ಟರ್ಸ್ ಟು ಬ್ರಿಂಗ್. ಅವಾಗ ಅದು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅನ್ಸುತ್ತೆ, ಇಲ್ಲಾಂದ್ರೆ ಒಬ್ಬರೇ ಬರ್ದಿದ್ದಷ್ಟು ಅಂತ ಫೀಲಿಂಗ್ ಬರುತ್ತೆ. ಅದು ಹಾಕೊಳ್ಳೋದೇನೆ ಕ್ಯಾರೆಕ್ಟರ್ಸ್ ಬೇರೆ ಬೇರೆ. ವಾಟ್ ಡು ಯು ಬ್ರಿಂಗ್ ಟು ದ ಟೇಬಲ್ ಅಂತ ಆ ಕಾರಣಕ್ಕೆ. ಅಂಡ್ ಇನ್ಫ್ಯಾಕ್ಟ್ ನಾನು ಕೆಲಸ ಮಾಡಿದ ಎಕ್ಸಲೆಂಟ್ ಡೈರೆಕ್ಟರ್ಸ್, ಲೈಕ್ ಈ ಕೊಲಾಬರೇಟಿವ್ ಪ್ರಾಸೆಸ್ ನಾನು ಪರ್ಸನಲಿ ಒಂದು ಆಕ್ಟರ್ ಆಗಿ ವಿ ಎಂಜಾಯ್ ಇಟ್ ಸೋ ಮಚ್. ಯು ಆಸ್ ಅನ್ ಆಕ್ಟರ್ ಸುಮ್ಮನೆ ಬಂದು ನಮ್ಗೆ ಹೇಳ್ಕೊಡೋದು, ತಲೆ ಹಿಂಗ್ ಅಲ್ಲಾಡ್ಸು ಅಂತ ಹೇಳೋದು ಬಹಳ ಈಸಿ ಅಂತ ಸಿನಿಮಾನು ಇನ್ಫ್ಯಾಕ್ಟ್ ಅನ್ಫಾರ್ಚುನೇಟ್ಲಿ ನಾನು ಮಾಡಿದ್ದೀನಿ ಕೂಡ. ಬಟ್ ಫಿಲ್ಮ್ಸ್ ವೇರ್ ಯು ಆರ್ ಚಾಲೆಂಜ್ಡ್ ಅಂಡ್ ಯು ಆರ್ ಏಬಲ್ ಟು collaborate with the director, ಆ process ಇದೆ. And that ಸೂರ್ಯ ವಶಿಷ್ಠ ಅವರು ಸಾರಾಂಶನಲ್ಲಿ ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಆಕ್ಟರ್ ಆಗಿ ಮಾತಾಡೋದಾದ್ರೆ ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ ಕಾಣಿಸ್ಕೊಂಡ್ರಿ. ಆದ್ರೆ ಆಚೆ ಬರ್ಬೇಕಾದ್ರೆ ನೀವು ಸಾಕಷ್ಟು ಕಲ್ತ್ಕೊಂಡ್ ಬಂದಿರ್ತೀರಾ, ನಟನಾಗೂ ಕಲ್ತಿರ್ತೀರಾ, ಡೈರೆಕ್ಟರ್ ಆಗು ಕಲ್ತಿರ್ತೀರಾ. ಏನ್ ಕಲ್ತ್ಕೊಂಡ್ ಬಂದ್ರಿ ಅಂತ ಅನ್ಸುತ್ತೆ? ರಾಜ್ ಸಣ್ಣ ಸಣ್ಣ ನುವಾನ್ಸಸ್ ಅಬ್ಸರ್ವ್ ಮಾಡ್ತಾರೆ ಶಾರ್ಟ್ ಕೊಡುವಾಗ. ಒಂದು ಲೈನ್ ಹೇಳಿದ್ರೆ ಈ ಲೈನ್ ಟೈಮ್ ನಲ್ಲಿ ನಿಮ್ದೊಂದು ಟ್ವಿಚ್ ಆಯ್ತು, ಅದು ತುಂಬಾ ಚೆನ್ನಾಗಿತ್ತು, ಅದಾದ್ಮೇಲೆ ನೀವು ಒಂದು ಬ್ರೆತ್ ತಗೊಂಡ್ರಿ, ಅದು ಬೇಡ. ಸೊ ಹಿ ಗೋಸ್ ಇನ್ ಟು ದಟ್ ಡೀಟೇಲ್ ವೆನ್ ಯು ಗಿವ್ ಅ ಶಾಟ್. ಸೊ ನನಗೆ ಇಟ್ ವಾಸ್ ವೆರಿ ವ್ಯಾಲಿಡೇಟಿಂಗ್ ಬಿಕಾಸ್ ಎಷ್ಟೋ ಸತಿ ಗೊತ್ತಿಲ್ಲ, ಬಟ್ ದೋಸ್ ಥಿಂಗ್ಸ್ ಆರ್ ಪ್ಲಾನ್ಡ್. ಆಸ್ ಅನ್ ಆಕ್ಟರ್ ಐ ಹ್ಯಾವ್ ಅ ವೆರಿ ಕ್ಲಿಯರ್ ಪ್ಲಾನ್ ಆಫ್ ಮೈ ಇಂಟರ್ನೇಷನ್. ಎಲ್ಲಿ ನಾನು ಪಾಸ್ ತಗೋತೀನಿ, ಎಲ್ಲಿ ಬ್ರೆತ್ ತಗೋತೀನಿ, ಅದೆಲ್ಲ ಯೋಚನೆ ಮಾಡ್ತೀವಿ ನಾವು. ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅದನ್ನ ಅಬ್ಸರ್ವ್ ಮಾಡಿ, ಅದನ್ನ ಪಾಯಿಂಟ್ ಔಟ್ ಮಾಡಿ, ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಇದನ್ನ ಟೋನ್ ಡೌನ್ ಮಾಡೋಣ. ಆ ಡೀಟೇಲ್ ಅಲ್ಲಿ ಐ ವಾಸ್ ಡಿರೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಗೋ ಅಂಡ್ ಸರೆಂಡರ್. ಅಂಡ್ ನಟನಾಗಿ ಆಕ್ಚುಲಿ ಈ ಸಿನಿಮಾದಲ್ಲಿ ಕ್ಯಾಮ್ರಾ ಹಿಂದೆ ಇದ್ದಾಗಲೇ ಇರೋಷ್ಟು ವಿಷಯ ತಲೆ ತುಂಬಷ್ಟು ಇರುತ್ತೆ. ಕ್ಯಾಮ್ರಾ ಮುಂದೆ ಬಂದಾಗ ಹೌ ಇಸ್ ಈವನ್ ಗೋಯಿಂಗ್ ಟು ಬಿ ಏಬಲ್ ಟು ಡೂ ದಿಸ್ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಮಾಡ್ಬಿಟ್ಟ ಹಿಂಗೆ. Now that for me is a very interesting thing. Correct. ನನಗೂ ಕೂಡ ಲೈಕ್ when I see Rakshit do that. Right? ನನಗೆ ಕಾನ್ಸ್ಟೆಂಟ್ ಪ್ರಶ್ನೆ, ಎಸ್ಪೆಷಲಿ ಸಿನಿಮಾ ಲೈಕ್ ಉಳಿದವರು ಕಂಡಂತೆ. ಒಂದ್ ಕಡೆ ರಿಚಿ ಅವನು, ಇನ್ನೊಂದ್ ಕಡೆ ಡೈರೆಕ್ಟರ್. ಹೌದು. How is he able to manage? And same thing with Surya also. I think ಎಲ್ಲ ಮಿಳಿತವಾಗ್ಬಿಟ್ಟಿರುತ್ತಾ ಅಂತ. ಇಂಜಿನಿಯರ್ಸ್ ಆಗಿದೀವಿ ನಾವೆಲ್ಲ. So thank you so much Shruti, Surya and Deepak. It was a great interactive session. Thank you. All the best. ನಿಮ್ಮ ಚಿತ್ರ super hit ಆಗಲಿ. Well structured. Thank you so much. Well conducted. Yeah, all of that. Well. Thank you so much.